ಎಲ್ಲರಿಗೂ ನಮಸ್ಕಾರ. ಆತ್ರೇಯ ಚಿಕಿತ್ಸಾಲಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಬುದ್ಧಿಸ್ಟ್ ಧರ್ಮಗುರು ದಲೈಲಾಮಾ ಅವರ ಉತ್ತರಾಧಿಕಾರಿ ನಿಯೋಜನೆಯ ವಿಷಯ ತುಂಬಾ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಚೈನಾ ಸರ್ಕಾರ ಮುಂದಿನ ಧರ್ಮಗುರು ಚೀನಾ ಸರ್ಕಾರದಿಂದಲೇ ನಿರ್ಣಯ ಆಗತ್ತೆ ಅಂತ ಚೀನಾ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ದಲೈಲಾಮಾ ಅವರು ಟಿಬೆಟಿಯನ್ ಸಂಪ್ರದಾಯದಂತೆ ಮುಂದಿನ ಧರ್ಮಗುರು ನಿರ್ಣಯ ಆಗ್ಬೇಕು ಅಂತ ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆದ್ರೆ ಈಗಿರುವ 14ನೇ ದಲೈಲಾಮಾ ಅವರೇ ಪುನಃ ಜನ್ಮ ತಾಳಿ ಬರ್ತಾರೆ. ಅವರು ಆಪ್ತರಲ್ಲಿ ಹೇಳಿರುವ ಕೆಲವೊಂದು ವಿಷಯಗಳು, ಇಟ್ಟಿರುವ ವಸ್ತುಗಳು, ಇವೆಲ್ಲವೂ ಮುಂದೆ ಯಾರು ಬರ್ತಾರೋ ಅವರು ಗುರುತಿಸ್ಬೇಕಾಗತ್ತೆ. ಈ ಆಧಾರದ ಮೇಲೆ ಅವರೇ ಮುಂದಿನ ಧರ್ಮಗುರು ಅಂತ ತೀರ್ಮಾನ ಮಾಡ್ತಾರೆ. ಹಾಗಾದ್ರೆ ಪುನರ್ಜನ್ಮ ಇದೆಯಾ ಇಲ್ವಾ ಅಂತ ಅನ್ನೋದು ಒಂದು ಕ್ವೆಶನ್. ಮನುಷ್ಯ ಕುಲದ ಪ್ರಾರಂಭದಿಂದಲೇ ಈ ಚರ್ಚೆ ಇದೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಆಸ್ತಿಕ ದರ್ಶನಗಳಾದ ನ್ಯಾಯ, ಮೀಮಾಂಸಾ, ವೈಶೇಷಿಕ, ಸಾಂಖ್ಯ ಈ ಎಲ್ಲಾ ಆಸ್ತಿಕ ದರ್ಶನಗಳು ಪುನರ್ಜನ್ಮ ಇದೆ ಅಂತ ಅಂಗೀಕಾರ ಮಾಡ್ತಾರೆ. ನಾಸ್ತಿಕ ದರ್ಶನಗಳಾದ ಚಾರ್ವಾಕ ದರ್ಶನ ಪುನರ್ಜನ್ಮದ ಅಂಗೀಕಾರ ಮಾಡಲ್ಲ. ನಮ್ಮ ಭಾರತೀಯ ಸನಾತನ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ, ಭಗವದ್ಗೀತೆಯಲ್ಲಿ ಪುನರ್ಜನ್ಮದ ಉಲ್ಲೇಖ ಇರೋದನ್ನ ಕಾಣ್ಬೋದಾಗಿದೆ. ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಿರುವಾಗ ಆಯುರ್ವೇದದಲ್ಲೂ ಕೂಡ ಈ ವಿಷಯಗಳ ಬಗ್ಗೆ ಉಲ್ಲೇಖ ಇದೆ ಅಂತ ಕೇಳಿ ತುಂಬಾ ಆಶ್ಚರ್ಯ ಆಗತ್ತೆ. ಹಾಗಾಗಿ ಈ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ನಮ್ ಜೊತೆಗಿದ್ದಾರೆ ಡಾಕ್ಟರ್ ಅರ್ಚನಾ. ನಮಸ್ತೆ ಮೇಡಮ್. ನಮಸ್ತೆ. ನ್ಯಾಯ ದರ್ಶನದಲ್ಲಿ ಪುನರುತ್ಪತ್ತಿ ಪ್ರೇತ್ಯ ಭಾವ ಅಂತ ಹೇಳಿದ್ದಾರೆ. ಉತ್ಪತ್ತಿ ನಾಮ ಸಂಬಂಧ. ಹೇಗೆ ಜೀವಾತ್ಮನು ಹಿಂದಿನ ದೇಹ, ಇಂದ್ರಿಯ, ವೇದನೆಗಳನ್ನೆಲ್ಲ ತ್ಯಜಿಸಿ ಇನ್ನೊಂದು ದೇಹವನ್ನು ಪ್ರಾಪ್ತಿ ಆಗತ್ತೆ, ಅಂದ್ರೆ ಪುನರ್ಜನ್ಮಿಸುತ್ತೆ. ಹೀಗೆ ಈ ಪುನರ್ಜನ್ಮವನ್ನು ಪ್ರೇತ್ಯ ಭಾವ ಅಂತ ಹೇಳಿದ್ದಾರೆ. ಅಂದ್ರೆ ಮೃತ್ವಾ ಪುನರ್ಜನನಂ ಇತಿ. ಹಾಗೆ ನ್ಯಾಯ ದರ್ಶನದಲ್ಲಿ ಈ ರೀತಿಯಾಗಿ ವರ್ಣನೆ ಇದೆ. ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತ? ನೀವು ಹೇಳ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಪುನರ್ಜನ್ಮ ಇದೆಯಾ ಇಲ್ವಾ ಅನ್ನೋದು ತುಂಬಾ ಒಂದು ಸ್ಟ್ರಾಂಗ್ ಡಿಬೇಟ್ ಆಗ್ತಾ ಇದೆ ಆ ವಿಚಾರವಾಗಿ. ಬಟ್ ಇದು ತುಂಬಾ ಹಿಂದಿನ ಕಾಲದಿಂದನೂ ಪುನರ್ಜನ್ಮ ಇದೆ ಅಂತಾನು ಹೇಳ್ತಾ ಇದ್ದಾರೆ, ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಚಾರ್ವಾಕ ಮುಂತಾದ ದರ್ಶನಗಳು ಪುನರ್ಜನ್ಮ ಇಲ್ಲ ಅಂದ್ರೆ, ಚಾರ್ವಾಕ ಬೇಸಿಕಲಿ ಪ್ರತ್ಯಕ್ಷವಾದಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಪ್ರತ್ಯಕ್ಷ ಅಂದ್ರೆ ಬರೀ ನಾವು ನೋಡೋದು ಅಂತ ಅಲ್ಲ, ಥ್ರೂ ಆಲ್ ಅವರ್ ಸೆನ್ಸ್ ಆರ್ಗನ್ಸ್ ನಾವ್ ಏನೇನನ್ನ ಪರ್ಸೀವ್ ಮಾಡಬಹುದು ಅದಷ್ಟನ್ನೇ ಒಪ್ಕೊಳ್ಳುವಂತವ್ರನ್ನ ಪ್ರತ್ಯಕ್ಷವಾದಿ ಅಂತ ಹೇಳ್ತೀವಿ. ಲೈಕ್ ಚಾರ್ವಾಕ. ಅದಲ್ಲದೇನೆ ಬೇರೆ ಎಲ್ಲಾ ದರ್ಶನಗಳು, ಆಯುರ್ವೇದ ಅಥರ್ವ ವೇದದ ಉಪವೇದ ಆಗಿರೋದ್ರಿಂದ ಡೆಫಿನೆಟ್ಲಿ ಅದು ವೇದಗಳಲ್ಲಿ ಏನೇನನ್ನ ಪ್ರಮಾಣವಾಗಿ ಒಪ್ಕೊಳ್ತಾರೆ ಅವೆಲ್ಲವನ್ನ ಪ್ರಮಾಣವಾಗಿ ಆಯುರ್ವೇದ ಖಂಡಿತ ಒಪ್ಕೊಳ್ಳುತ್ತೆ. ಮತ್ತೆ ದರ್ಶನಗಳ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಆಯುರ್ವೇದ ಅಲ್ಲಿ ಹೇಳಿರುವಂತಹ ವಿಚಾರಗಳು, ಫಾರ್ ಎಕ್ಸಾಂಪಲ್ ಈಗ ಚತುರ್ವಿಂಶತಿ ತತ್ವ ಆಗ್ಬಹುದು, 24 ತತ್ವಗಳಾಗಬಹುದು, ಮತ್ತೆ ಸೃಷ್ಟಿ ಉತ್ಪತ್ತಿ ಕ್ರಮ ಆಗ್ಬೋದು. ನಾವು ಹೇಳಿರೋ ಸೃಷ್ಟಿ ಉತ್ಪತ್ತಿ, ನಮ್ಮ ಸುಶ್ರುತ ಸಂಹಿತ ಅಲ್ಲಿ ಇರೋ ಸೃಷ್ಟಿ ಉತ್ಪತ್ತಿ, ಇಟ್ ಈಸ್ ವೆರಿ ಸಿಮಿಲರ್ ಟು ಸಾಂಖ್ಯ. ಆಯುರ್ವೇದ ಅಲ್ಲಿ ಹೇಳಿರುವಂತ ವಿಚಾರಗಳು ಕೆಲವು ದರ್ಶನಗಳಲ್ಲಿ ಕಾಣಿಸುತ್ತೆ. ನಾವು ಸತ್ಕಾರ್ಯವಾದವನ್ನ ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀವಿ. ನಮ್ದು ಇಡೀ ಆಯುರ್ವೇದದ ಒಂದು ಬೇಸ್, ಅದರದ್ದು ತಳಹದಿ ಇರೋದೆ ಒಂದು ಸತ್ಕಾರ್ಯವಾದ. ಎರಡನೇದು ಸಾಮಾನ್ಯ ವಿಶೇಷ ಸಿದ್ಧಾಂತ. ಇಡೀ ಆಯುರ್ವೇದ ಸಾಮಾನ್ಯ ವಿಶೇಷ ಸಿದ್ಧಾಂತ ಮೇಲೆ ನಿಂತ್ಕೊಂಡಿದೆ ಅಂತ ಅಂದ್ರೆ ಇದು ಎಕ್ಸಾಜರೇಷನ್ ಅಲ್ಲ, ನಾವು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇರೋದಲ್ಲ. ಇಡೀ ಆಯುರ್ವೇದ, ಇಡೀ ನಮ್ಮ ಚಿಕಿತ್ಸೆ ಎಲ್ಲವೂ ಸಾಮಾನ್ಯ ವಿಶೇಷ ಸಿದ್ಧಾಂತದ ಮೇಲೆನೆ ಬೇಸ್ ಆಗಿ ನಿಂತ್ಕೊಂಡಿದೆ. ಮತ್ತೆ ಆಯುರ್ವೇದ ಅಂದ್ರೆ ಒಂದು ಕಾಯಿಲೆ, ಅದಕ್ಕೊಂದು ಟ್ರೀಟ್ಮೆಂಟ್. ಈ ಒಂದು ಕಾಯಿಲೆ ಬಂದಿದೆ, ಇದಕ್ಕೂ ನಾನೊಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಇಷ್ಟೇ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಆಯುರ್ವೇದ ಅಲ್ಲಿ ರೋಗ ಚಿಕಿತ್ಸೆ ಇಷ್ಟೇ ಇಲ್ಲ. ಆಯುರ್ವೇದ ಅನ್ನೋದು ಒಬ್ಬ ಮನುಷ್ಯನ ಜೀವಿತ ಅವಧಿ, ಅವನ ಆಯು ಹೇಗೆ ಇರ್ಬೇಕು ಅಂತ ತಿಳಿಸಿಕೊಡೋದು ಆಯುರ್ವೇದ. ಖಂಡಿತವಾಗಿ ಆಯುಷೋ ವೇದ. ಒಬ್ಬನ ಆಯುಷ್ಯ, ಹಿತಾಹಿತಂ ಸುಖಂ ದುಃಖಂ, 4 ತರದ ಆಯಸ್ಸು ಹೇಳ್ತಾರೆ. ಈಗ ಹಿತಕ್ಕೂ ಸುಖಕ್ಕೂ ಏನ್ ಡಿಫ್ರೆನ್ಸು ಅಂದ್ರೆ, ಹಿತ ನಮಗೆ ಯಾವ್ದೋ ಒಳ್ಳೆಯದು ಅದು ಹಿತ. ಸುಖ ಅಂದ್ರೆ ನಮಗೇನ್ ಇಷ್ಟ ಇದೆಯಲ್ವಾ ಅದು ಸುಖ. ಹಿತ ಸುಖ ಎರಡು ಒಂದೇ ಆಗಿರ್ಲಿಕ್ಕಿಲ್ಲ. ಅದಕ್ಕೇನೆ ಹಿತಾಹಿತಂ ಸುಖಂ ದುಃಖಂ, 4 ತರದ ಆಯುಷ್ಯಗಳು. ಈ ಆಯುಷಗಳು ಒಬ್ಬ ಮನುಷ್ಯನಿಗೆ ಹಿತಾಯು, ಒಬ್ಬನಿಗೆ ಅಹಿತ ಆಯು, ಒಬ್ಬನಿಗೆ ಸುಖ ಆಯು, ಒಬ್ಬನಿಗೆ ಅಸುಖ ಆಯು ಅಂದ್ರೆ ದುಃಖ ಆಯು. ಯಾಕೆ ಬರುತ್ತೆ? ದ ವೆರಿ ಬೇಸಿಕ್
ದ ವೆರಿ ವೆರಿ ಬೇಸಿಕ್ ನಮ್ದು ಸಿದ್ಧಾಂತದಲ್ಲಿ ಅವ್ರು ಹೇಳೋದೇ ಪೂರ್ವಜನ್ಮಕೃತ ಪಾಪದಿಂದ ಒಬ್ಬನಿಗೆ ಸುಖಾಯು ಬರುತ್ತೆ, ಒಬ್ಬನಿಗೆ ದುಃಖಾಯು ಬರುತ್ತೆ, ಒಬ್ಬನಿಗೆ ಹಿತಾಯು ಬರುತ್ತೆ, ಒಬ್ಬನಿಗೆ ಅಹಿತಾಯು ಬರುತ್ತೆ, ಬಿಕಾಸ್ ಆಫ್ ಹಿಸ್ ಪಾಸ್ಟ್ ಡೀಡ್ಸ್. ಅಲ್ಲೇ ಮುಗ್ದೋಯ್ತು. ಆಯುರ್ವೇದ ತುಂಬಾ ನೀಟಾಗಿ ಪುನರ್ಜನ್ಮ ಸಿದ್ಧಾಂತವನ್ನ ಒಪ್ಕೊಳ್ತಾ ಇದೆ, ಅದನ್ನ ಪ್ರತಿ ಹಂತದಲ್ಲಿ ಪುನರ್ಜನ್ಮ ಸಿದ್ಧಾಂತವನ್ನ ಅಂಗೀಕಾರ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಓಂ ಪ್ರಥಮ ಫಸ್ಟ್ ಚಾಪ್ಟರ್ ಫಸ್ಟ್ ಶ್ಲೋಕದಲ್ಲೇ ಸಿಕ್ಬಿಡ್ತು. ಹಿತಾಯಿತಂ ಸುಖಂ ದುಃಖಂ ಅನ್ನುವಾಗ್ಲೇನೆ ಗೊತ್ತಾಯ್ತು ನಮಗೆ ಒಬ್ಬನಿಗೆ ಹಿತಾಯು ಒಬ್ಬನಿಗೆ ಅಹಿತಾಯು ಸಿಕ್ಕೋದೆ ಪುನರ್ಜನ್ಮದಿಂದ, ಅಂದ್ರೆ ಅವನ ಪೂರ್ವಜನ್ಮಕೃತ ಕರ್ಮಗಳಿಂದ. ಅದು ಒಳ್ಳೆಯ ಕರ್ಮಗಳು ಜಾಸ್ತಿ ಇದ್ರೆ ಅವನಿಗೆ ಸುಖಾಯು ಸಿಕ್ಕತ್ತೆ, ಒಂದು ಪಾಪ ಕರ್ಮಗಳು ಜಾಸ್ತಿ ಇದ್ರೆ ಅವನಿಗೆ ಅಹಿತಾಯು ಸಿಕ್ಕತ್ತೆ ಅಂತ ಹೇಳ್ತಾರೆ. ಈ ಮೋಟೋ ಇರೋದು ಟು ಮೇಂಟೈನ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ನಾವು ಮಾನಸಿಕವಾಗಿ ಶಾರೀರಿಕವಾಗಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಮೇನ್ ಗೋಲ್ ಆಯುರ್ವೇದದ್ದು. ಇವಾಗ ಆರೋಗ್ಯವನ್ನ ಮೇಂಟೈನ್ ಮಾಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ತ್ರಿವಿಧ ದುಃಖಗಳಿಂದ ಮುಕ್ತಿ ಸಿಗ್ಬೇಕು. ತ್ರಿವಿಧ ದುಃಖಗಳು ಯಾವ್ದ್ಯಾವ್ದು? ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ. ತ್ರಿವಿಧ ದುಃಖಗಳಿಂದ ಯಾರಿಗೆ ಪರಿಹಾರ ಸಿಕ್ಕತ್ತೆ ಅವನು ಸ್ವಸ್ಥ ಪುರುಷ. ಎಗೇನ್ ನಮಗೆ ಆಧ್ಯಾತ್ಮಿಕ ಅಂದ್ರೆ ಏನು, ಆದಿ ದೈವಿಕ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರೆ ನಮ್ಗಲ್ಲೂನು ಪುನರ್ಜನ್ಮದ ಬಗ್ಗೆ ಸಿಕ್ಕತ್ತೆ. ಮತ್ತೆ ಆಯುರ್ವೇದದಲ್ಲಿ 3 ರೀತಿಯ ರೋಗಗಳನ್ನ ಹೇಳಿದ್ದಾರೆ. ದೋಷಜ ವ್ಯಾಧಿ, ಕರ್ಮಜ ವ್ಯಾಧಿ, ದೋಷ ಕರ್ಮಜ ವ್ಯಾಧಿ ಅಂತ. ದೋಷಜ ವ್ಯಾಧಿ ಅಂದ್ರೆ ನಾನು ಇವಾಗ ಏನೋ ಒಂದು ತಪ್ಪು ಮಾಡಿದ್ದೀನಿ, ನಾನು ಈಗ ಅಟ್ ಪ್ರೆಸೆಂಟ್ ನಾನ್ ಮಾಡ್ತಾ ಇರುವಂತಹ ರಾಂಗ್ ಡೀಡ್ಸ್ ಇಂದ ನನಗೆ ಕಾಯಿಲೆ ಬರುವಂತದ್ದು. ನಾನಿವಾಗ ಥಂಡಿಯಲ್ಲಿ ಹೋದೆ, ನನಗೆ ಶೀತ ಆಯ್ತು, ತುಂಬಾ ಕೋಲ್ಡ್ ಎಕ್ಸ್ಪೋಜರ್ ನಾನು ಮಾಡ್ಕೊಂಡೆ, ನನಗೆ ಶೀತ ಆಯ್ತು, ಇಮ್ಮಿಡಿಯೇಟ್ ಆಗಿ ಕಾಣಿಸುವಂತದ್ದು. ಕೆಲವು ಸಲ ಕೆಲವು ಕಾಯಿಲೆಗಳಲ್ಲಿ ಯಾವುದೇ ನಿಧಾನಗಳಿರಲ್ಲ. ಇವ್ರೇನ್ ಇಡಿಯೋಪತಿಕ್ ಅಂತಾರಲ್ಲ, ಆಕ್ಚುಲಿ ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಇಡಿಯೋಪತಿಕ್. ಯಾಕಂದ್ರೆ ಪ್ರಾಪರ್ ಕಾರಣ ಇಲ್ದಲನೆ ಯಾವುದೇ ಕಾರ್ಯ ಸಂಭವಿಸುವುದಿಲ್ಲ. ಕೆಲವೊಂದು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸತ್ತೆ, ಕೆಲವೊಂದು ಪ್ರತ್ಯಕ್ಷವಾಗಿ ಕಾಣಿಸ್ತಿರೋದಿಲ್ಲ ಅಷ್ಟೇ. ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಒಬ್ಬನಿಗೆ ಇವಾಗ ತೊನ್ನು ಬರುತ್ತೆ, ಇವಾಗ ಕುಷ್ಠ ಬರುತ್ತೆ, ಸ್ಕಿನ್ ಡಿಸೀಸಸ್ ಬರುತ್ತೆ, ಶ್ವಿತ್ರ ಬರುತ್ತೆ. ತುಂಬಾ ಮಟ್ಟಿಗೆ ಆಯುರ್ವೇದ ಕ್ಲೈಪ್ಯ ಅಂತ ಹೇಳ್ತೇವೆ, ಇಂಪೊಟೆನ್ಸಿಯನ್ನ ಪೂರ್ವಜನ್ಮಕೃತ ಪಾಪಕರ್ಮದಿಂದ ಬರುತ್ತೆ ಅಂತ. ಒಬ್ಬ ಮನುಷ್ಯ ಇಂಪೊಟೆಂಟ್ ಆಗುವುದು ಅದು ಪೂರ್ವಜನ್ಮಕೃತ ಪಾಪದಿಂದ ಅಂತ ಹೇಳುತ್ತೆ. ಸೊ ಇದಕ್ಕೆಲ್ಲ ನಮಗೆ ಈಗ ನಾವು ತುಂಬಾ 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 ಚಾರ್ವಾಕ ದರ್ಶನ ಫಾಲೋವರ್ಸ್ ಆಗ್ಬಿಟ್ಟಿದೀವಿ. ಮಾಡರ್ನ್ ಸೈನ್ಸ್ ಅಂತೂ ಕಂಪ್ಲೀಟ್ಲಿ ಈಗೇನ್ ಕಾಣಿಸ್ತಿದೆ ಅಷ್ಟೇ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಷ್ಟನ್ನೇ ನಾವು ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಸುಮಾರು ಕಾಯಿಲೆಗಳಿಗೆ ನಮಗೆ ಕಾರಣ ಸಿಗ್ತಾ ಇಲ್ಲ. ಸುಮಾರು ಕಾರಣಗಳು ಪಾಪಕರ್ಮದಿಂದ ಇರುತ್ತೆ. ಪೂರ್ವಜನ್ಮಕೃತ ಪಾಪಕರ್ಮದಿಂದ ನಮಗೆ ಈಗ ಕಾಯಿಲೆಯಿಂದ ನಾವು ಸಫರ್ ಆಗ್ತಾ ಇರ್ತೀವಿ. ಇದನ್ನ ಚರಕ ಸಂಹಿತದಲ್ಲಿ ಕ್ಲೀನ್ ಆಗಿ ಹೇಳಿದ್ದಾರೆ. ಪೂರ್ವಜನ್ಮಕೃತಂ ಪಾಪಂ ಇಹ ಜನ್ಮೆ ವ್ಯಾಧಿ ರೂಪೇಣ ಬಾಧ್ಯತೆ. ಇದನ್ನೇ ನಾವು ಕರ್ಮಜ ವ್ಯಾಧಿ ಅಂತ ಹೇಳೋದು. 3ನೇದು ದೋಷ ಕರ್ಮಜ ವ್ಯಾಧಿ ಅಂತ. ಅದರಲ್ಲಿ ಕರ್ಮಜ ಫಲನೂ ಉಂಟು, ಅದರ ಜೊತೆಗೆ ನಾವಿವಾಗ ಮಾಡಿರುವಂತ ನಿಧಾನಗಳು ಉಂಟು. 2 ಮಿಕ್ಸ್ ಆಗಿ ನಮಗೆ ಕಾಯಿಲೆ ಬರುವಂತದ್ದು. ಸೊ ಈ 3 ರೀತಿಯಾದ ಕಾಯಿಲೆಗಳಿಗೆ 3 ರೀತಿಯಾದ ಚಿಕಿತ್ಸೆಯನ್ನ ಆಯುರ್ವೇದ ಅಲ್ಲಿ ಹೇಳಿದ್ದಾರೆ. ಯುಕ್ತಿ ವ್ಯಪಾಶ್ಯ ಚಿಕಿತ್ಸಾ, ದೈವ ವ್ಯಪಾಶ್ಯ ಚಿಕಿತ್ಸಾ ಹಾಗೂ ಸತ್ವಾವಜಯ ಚಿಕಿತ್ಸಾ ಅಂತ 3 ರೀತಿಯಾದ ಚಿಕಿತ್ಸಾ ಕ್ರಮಗಳನ್ನ ಹೇಳಿದ್ದಾರೆ. ಇವತ್ತು ಈ ಪ್ರಪಂಚದಲ್ಲಿ 100 ನಡೀತಾ ಇರೋದು ಯುಕ್ತಿ ವ್ಯಪಾಶ್ಯ ಚಿಕಿತ್ಸಾ ಮಾತ್ರ. ಅಂದ್ರೆ ಒಬ್ರು ರೋಗಿ ನನ್ನ ಹತ್ರ ಬಂದಾಗ ನಾನು ಅವರನ್ನ ಎಕ್ಸಾಮಿನ್ ಮಾಡಿ, ಫಿಸಿಕಲ್ ಆಗಿ ಎಕ್ಸಾಮಿನ್ ಮಾಡಿ, ಏನು ದೋಷ ಸಮೂರ್ಛನ ಆಗಿದೆ, ಯಾವ ದೋಷದಿಂದ ಯಾವ ಕಾಯಿಲೆ ಬಂದಿದೆ ಅಂತ ನಾನು ಕಂಡು ಹಿಡಿದು ಅದಕ್ಕೆ ಫಿಸಿಕಲ್ ಆಗಿ ಟ್ರೀಟ್ಮೆಂಟ್ ಕೊಡೋದು. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಟೆಲಿಜೆನ್ಸ್ ಆಫ್ ಡಾಕ್ಟರ್. ನನ್ನ ಬುದ್ಧಿಶಕ್ತಿಗೆ ಪರವಾಗಿ ನಾನಿವಾಗ ಈ ತರ ಕಾಯಿಲೆ ಬಂದಿದೆ, ಈ ತರ ಅಂದ್ಬಿಟ್ಟು ಫಿಸಿಕಲ್ ಆಗಿ ಟ್ರೀಟ್ಮೆಂಟ್ ಕೊಡೋದು. ಇದು ಯುಕ್ತಿ ವ್ಯಪಾಶ್ಯ ಚಿಕಿತ್ಸಾ ಅಂತ. ಇಟ್ ಈಸ್ 1/3 ಆಫ್ ದಿ ಟ್ರೀಟ್ಮೆಂಟ್. 3 ವಿಭಾಗಗಳಲ್ಲಿ 1 ಮಾತ್ರ. 2ನೇದು ದೈವ ವ್ಯಪಾಶ್ಯ ಚಿಕಿತ್ಸಾ ಅಂತ ಹೇಳ್ತಾರೆ. ದೈವ ವ್ಯಪಾಶ್ಯ ಚಿಕಿತ್ಸಾ ಅಲ್ಲಿ ಏನ್ ಹೇಳಿದ್ದಾರೆ? ದೈವ ವ್ಯಪಾಶ್ಯ ಚಿಕಿತ್ಸಾ ಕರ್ಮಜ ವ್ಯಾಧಿಯಲ್ಲಿ ಮಾಡುವಂತದ್ದು. ಅಂದ್ರೆ ಯಾರಿಗೆ ಪೂರ್ವಜನ್ಮಕೃತ ಪಾಪದಿಂದ ಈ ಜನ್ಮದಲ್ಲಿ ಕಾಯಿಲೆ ಬಂದಿದೆ ಅವನಿಗೆ ದೈವ ವ್ಯಪಾಶ್ಯ ಚಿಕಿತ್ಸಾ. ದೈವ ಅಂದ್ರೇನೆ ನಾವು ಆಯುರ್ವೇದ ಅಲ್ಲಿ ದೈವ ಅಂದ್ರೆ ದೇವರು ಅಂತ ಮಾತ್ರ ಅಲ್ಲ, ದೈವ ಅಂದ್ರೆ ಈ ಪೂರ್ವಜನ್ಮಕೃತ ಕರ್ಮಕ್ಕೆ ದೈವ ಅಂತ ಹೆಸರಿಟ್ಟಿದ್ದಾರೆ. ದೈವ ಭಾವ, ಪುರುಷಕರ ಭಾವ ಅಂತ 2 ಇದೆ. ಪುರುಷಕರ ಭಾವ ಅಂದ್ರೆ ಪ್ರೆಸೆಂಟ್, ದೈವ ಅಂದ್ರೆ ಪೂರ್ವಜನ್ಮಕೃತ ಕರ್ಮಗಳು, ಅದನ್ನ ನಾವು ದೈವ ಅಂತ ಕರಿತೀವಿ. ದೈವ ವ್ಯಪಾಶ್ರಯ ಚಿಕಿತ್ಸಾ ಅಲ್ಲಿ ಮೇನ್ ಆಗಿ ಹೇಳಿರೋದು ಮಂತ್ರ ಜಪ ಮಾಡೋದು, ಮಣಿಧಾರಣ ಅಥವಾ ಔಷಧ ಧಾರಣ, ರತ್ನ ಧಾರಣ, ಕೆಲವು ಮಣಿಗಳನ್ನ ಧಾರಣೆ ಮಾಡೋದು ಹೇಳಿದ್ದಾರೆ. ಹೋಮ ಹವನ ಮುಂತಾದ ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡುವುದು, ಮತ್ತೆ ತೀರ್ಥಯಾತ್ರೆಗೆ ಹೋಗುವುದು,
ಕೆಲವು ಪೂಜೆ ಪುನಸ್ಕಾರಗಳನ್ನ ಮಾಡುವುದು, ಇದೆಲ್ಲದೂ ಪ್ರಾಯಶ್ಚಿತ್ತಗಳು ದೈವ ಭಾಷಾ ಚಿಕಿತ್ಸದಲ್ಲಿ ಬರುತ್ತೆ. ಓಕೆನಾ. ಮೂರನೇದು ಸತ್ವಾವಜಯ ಚಿಕಿತ್ಸಾ. ಸತ್ವಾವಜಯ ಚಿಕಿತ್ಸಾ ಮನಸ್ಸಿಗೆ ಕೊಡುವಂತಹ ಚಿಕಿತ್ಸೆ. ಸತ್ವ ಅಂದ್ರೆ ಡೈರೆಕ್ಟ್ ನಮಗೆ ಮನಸ್ಸು ಅಂತ ಹೇಳ್ತೀವಿ. ಸತ್ವಾವಜಯ ಚಿಕಿತ್ಸೆ ಅಲ್ಲಿ ಮಾನಸಿಕ ರೀತಿಯಾದ ಟ್ರೀಟ್ಮೆಂಟ್ಸ್ ಇರತ್ತೆ. ಸೊ ನಾವು ಯಾವುದೇ ಬ್ರಾಂಚ್ಗೆ ಹೋದ್ರು ನಾವು ನಿಧಾನ ರೋಗ ಕಾರಣಗಳನ್ನ ನೋಡಿ, ನಮಗೆ ಪೂರ್ವಜನ್ಮಕೃತ ಪಾಪದಿಂದ ಕಾಯಿಲೆ ಬರುತ್ತೆ, ಟ್ರೀಟ್ಮೆಂಟ್ ಅಲ್ಲಿ ಹೋಗಿ ಡೈರೆಕ್ಟ್ ದೈವಪಾರ್ಶ್ವ ಚಿಕಿತ್ಸಾ ಅಂತ ಒಂದು ರೆಫರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಎಲ್ಲೇ ಹೋದ್ರು ಆಯುರ್ವೇದ ಟೋಟಲಿ ಬಿಲೀವ್ಸ್ ಇನ್ ಪುನರ್ಜನ್ಮ ಸಿದ್ಧಾಂತ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಹೇಳಿರೋ ತರ ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ನತ್ವಂ ಶೋಚಿತು ಅರ್ಹಸಿ. ಅಂದ್ರೆ ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಹುಟ್ಟು ನಿಶ್ಚಿತ ಅಂತ ಹೇಳಿದ್ದಾರೆ. ಹೀಗೆ ಇನ್ನೊಂದ್ ಕಡೆ ಹೇಳಿದ್ದಾರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮುಹ್ಯತಿ ಅಂತ. ಅಂದ್ರೆ ಈ ಮನುಷ್ಯರಿಗೆ ದೇಹದಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯಗಳು ಹೇಗೆ ಪ್ರಾಪ್ತ ಆಗತ್ತೋ ಹಾಗೆ ಅನ್ಯ ದೇಹ ಪ್ರಾಪ್ತಿಯೂ ಆಗತ್ತೆ ಅಂತ ಹೇಳಿದ್ದಾರೆ. ಹೌದು, ಭಗವದ್ಗೀತೆಯಲ್ಲಿ ಹೇಳಿರೋ ತರಾನೇ ಆಯುರ್ವೇದ ಅಲ್ಲಿನೂ ಶರೀರವನ್ನ ಪಾಂಚಭೌತಿಕ ಅಂತ ಕನ್ಸಿಡರ್ ಮಾಡ್ತಾರೆ. ಶರೀರ ಅನ್ನೋದು ಪಂಚಮಹಾಭೂತಗಳಿಂದ ತಯಾರಾಗಿರುತ್ತೆ. ಈ ಪೃಥ್ವಿ ಅಂದ್ರೆ ಮಣ್ಣು, ಜಲ ಅಂದ್ರೆ ನೀರು, ಅಗ್ನಿ ಅಂದ್ರೆ ಬೆಂಕಿ, ವಾಯು ಅಂದ್ರೆ ಗಾಳಿ, ಮತ್ತೆ ಆಕಾಶ. ಈ 5 ತತ್ವಗಳಿಂದ ದೇಹ ಅನ್ನೋದು ಫಾರ್ಮ್ ಆಗಿರುತ್ತೆ. ಬಟ್ ಈ ಪಾಂಚಭೌತಿಕ ಶರೀರಕ್ಕೆ, ಈ ದೇಹಕ್ಕೆ ಜೀವ ಬರೋದು, ಚೇತನ ಅದು ಬರೋದು ಆತ್ಮದಿಂದ. ಹುಟ್ಟೋದಕ್ಕಿಂತ ಮುಂಚೆ ಈ ಪಾಂಚಭೌತಿಕ, ಈ ಪಂಚಮಹಾಭೂತಗಳಿಂದ ತಯಾರಾಗಿರುವ ಶರೀರಕ್ಕೆ ಆತ್ಮ ಬಂದಾಗ ಜೀವ ಬರುತ್ತೆ. ಒನ್ಸ್ ಆಫ್ಟರ್ ಡೆತ್ ಆಲ್ಸೋ, ಡ್ಯೂರಿಂಗ್ ಅಥವಾ ಆಫ್ಟರ್ ಡೆತ್, ಜೀವ ಹೋದ ನಂತರ ವಾಪಸ್ ಈ ದೇಹ ಪಾಂಚಭೌತಿಕನೇ, ಅದು ಪಂಚಮಹಾಭೂತಗಳಲ್ಲಿ ಲೀನ ಆಗತ್ತೆ. ಈ ಜೀವ ಕೊಡುವಂತಹ ಆತ್ಮ ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗತ್ತೆ. ಆತ್ಮ ತಾನು ಮಾತ್ರನೇ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಹೋಗಲ್ಲ. ಆತ್ಮ ಜೊತೆ ಸೂಕ್ಷ್ಮ ಶರೀರ ಇರುತ್ತೆ. ಆಯುರ್ವೇದ ಸೇಸ್ ದಟ್ ಸೂಕ್ಷ್ಮ ಶರೀರ ಅಂದ್ರೆ ನಾವು 17 ತತ್ವಗಳನ್ನ ಹೇಳ್ತೀವಿ. ಇದು ಸ್ಥೂಲ ಶರೀರ, ನಮಗೆ ಫಿಸಿಕಲ್ ಆಗಿ ಇರುವಂತದ್ದು ಭೌತಿಕ ಶರೀರ. ಇದೇ ರೀತಿಯಾಗಿ ಒಂದು ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಈ ಸೂಕ್ಷ್ಮ ಶರೀರದಲ್ಲಿ ಏನೇನಿರತ್ತಂದ್ರೆ 11 ಇಂದ್ರಿಯಗಳು, ಅಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಜೊತೆಗೆ 4 ಭೂತಗಳು, ಆಕಾಶನ ಬಿಟ್ಟು ಮಿಕ್ಕಿದ 4 ಸೂಕ್ಷ್ಮ ಭೂತಗಳು, ಮನಸ್ಸು ಮತ್ತೆ ಅಹಂಕಾರ. ಇದಿಷ್ಟುನು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಮೈಗ್ರೇಟ್ ಆಗತ್ತೆ. ಇದೇ ಮನಸ್ಸು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತಾ ಇರೋದ್ರಿಂದ ಇಟ್ ಕ್ಯಾರೀಸ್ ದ ಕರ್ಮಫಲ. ಏನ್ ಹೇಳ್ತೀವಿ, ಆತ್ಮಕ್ಕೆ ಯಾವುದೇ ಬಂಧನಗಳು ಇಲ್ಲ, ಆತ್ಮಕ್ಕೆ ಯಾವುದೇ ಕರ್ಮನೂ ಇಲ್ಲ, ಕರ್ಮಫಲನೂ ಇಲ್ಲ, ಅದಕ್ಕೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ಆತ್ಮ ಇಸ್ ನಿರ್ವಿಕಾರ. ಅದು ಪರಮಾತ್ಮನ ಒಂದು ಅಂಶ ಆಗಿರೋದ್ರಿಂದ, ಜೀವಾತ್ಮ ಪರಮಾತ್ಮನ ಒಂದು ಅಂಶವೇ ಅಂತಾನೆ ನಾವು ಕನ್ಸಿಡರ್ ಮಾಡೋದು. ಸೊ ಅವ್ರು ಏನ್ ಹೇಳ್ತಾರೆ, ಅದು ಪರಮಾತ್ಮನ ಒಂದು ಭಾಗ ಆಗಿರೋದ್ರಿಂದ ಅದು ನಿರ್ವಿಕಾರ. ನಿರ್ವಿಕಾರ ಪರಸ್ತ್ವಾತ್ಮ, ಹಿಂಗೆ ಹೇಳಿರೋದು. ಆತ್ಮಕ್ಕೆ ಯಾವುದೇ ವಿಕಾರಗಳು ಇಲ್ಲ. ಆದ್ರೆ ಎಲ್ಲಿವರೆಗೂ ಮನಸ್ಸು ಜೊತೆಗೆ ಈ ರಜ ಮತ್ತು ತಮೋ ಗುಣಗಳಿರತ್ತೆ, ರಜಸ್ಸು ಮತ್ತೆ ತಮಸ್ಸು ಎಲ್ಲಿವರೆಗೂ ಮನಸ್ಸಿನಲ್ಲಿ ಇರುತ್ತೆ, ಅಲ್ಲಿವರೆಗೂ ಆತ್ಮಕ್ಕೆ ಅದು ಬಿಡುಗಡೆ ಕೊಡುದಿಲ್ಲ. ಯಾಕಂದ್ರೆ ಆತ್ಮದ ಜೊತೆಗೆ ಈ ಸೂಕ್ಷ್ಮ ಶರೀರ ಕ್ಯಾರಿ ಆಗ್ತಾ ಇರುತ್ತೆ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಸೊ ಇಟ್ ಕ್ಯಾರೀಸ್ ದಿಸ್ ಕರ್ಮಫಲ ಫ್ರಮ್ ಒನ್ ಟು ಅನದರ್. ಮನುಸ್ಮೃತಿಲೂ ಒಂದು ಉಲ್ಲೇಖ ಇದೆ, ದೇವತ್ವಂ ಸಾತ್ವಿಕ ಯಾಂತಿ ಮನುಷ್ಯತ್ವಂ ಚ ರಾಜಸಾಹ ತಿರ್ಯಕ್ತ್ವಂ ತಾಮಸ ನಿತ್ಯಮಿತ್ಯೇಷ ತ್ರಿವಿಧಾ ಗತಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ಹಿಂದಿನ ಜನ್ಮದಲ್ಲಿ ಸತ್ವಗುಣ ಜಾಸ್ತಿ ಮಾಡಿರೋರು ದೇವ ಯೋನಿಯಲ್ಲಿ ಹುಟ್ಟುತ್ತಾರೆ, ರಜೋಗುಣ ಜಾಸ್ತಿ ಆಗಿರೋರು ಮನುಷ್ಯ ಯೋನಿಯಲ್ಲಿ ಹುಟ್ಟುತ್ತಾರೆ, ಹಾಗೆ ತಮೋಗುಣ ಜಾಸ್ತಿ ಆಗಿರೋರು ತಿರ್ಯಕ್ ಯೋನಿಯಲ್ಲಿ ಹುಟ್ಟುತ್ತಾರೆ ಅಂತ ಮನುಸ್ಮೃತಿಲಿ ಹೇಳಿದ್ದಾರೆ. ಹೌದು, ಕರೆಕ್ಟ್. ಯಾಕಂದ್ರೆ ತಿಸ್ರೇಷಣೀಯ ಅಧ್ಯಾಯ ಅಂತ ಒಂದು ಅಧ್ಯಾಯ ಇದೆ, ಚರಕ ಸಂಹಿತ ಸೂತ್ರಸ್ಥಾನದಲ್ಲಿ ಬರುತ್ತೆ. ಅವರು ಮನುಷ್ಯನಿಗೆ 3 ಏಷಣಗಳಿರ್ಬೇಕು ಅಂತ ಹೇಳ್ತಾರೆ. ತಿಸ್ರೇಷಣೀಯ 3 ಏಷಣಗಳು. ಏಷಣ ಅಂದ್ರೆ ಆಸೆಗಳು ಅಥವಾ ಗುರಿ. ಒಬ್ಬ ಮನುಷ್ಯನಿಗೆ 3 ಇರ್ಬೇಕು: ಪ್ರಾಣೇಷಣ, ಧನೇಷಣ, ಪರಲೋಕ ಏಷಣ ಅಂತ ಹೇಳಿದ್ದಾರೆ. ಅಂದ್ರೆ ಇದು 3 ಹೇಳಿರೋದು ಯಾರಿಗೆ? ಪ್ರಾಪಂಚಿಕವಾಗಿ ಇರುವವನಿಗೆ, ಭೋಗಾರ್ತಿಗೋಸ್ಕರ ಈ 3 ಏಷಣಗಳು. ಮೋಕ್ಷಾರ್ಥಿಗೆ ಇದು ಯಾವ್ದನ್ನು ಅಪ್ಲೈ ಆಗಲ್ಲ. ಅವ್ರು ಏನ್ ಹೇಳ್ತಾರೆ, 3 ಏಷಣಗಳು ಯಾವ್ದು? ಪ್ರಾಣೇಷಣ, ಧನೇಷಣ, ಪರಲೋಕ ಏಷಣ. ಪ್ರಾಣ ಏಷಣ ಅಂದ್ರೆ ನಾನು ಪ್ರಾಣ, ಜೀವ ಇದ್ರೆ ತಾನೇ ಮುಂದಿಂದು. ಸೊ ಪ್ರಾಣ ಏಷಣ, ನಾನು ಬದುಕಿರ್ಬೇಕು ಅನ್ನೋದು ಅವನ ಮೊದಲನೇ ಏಷಣೆ ಆಗಿರ್ಬೇಕು. ಪ್ರಾಣೇಷಣದಲ್ಲೇನೆ ಅವರು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆತುರಸ್ಯ ವಿಕಾರ ಪ್ರಶಮನ ಹೇಳಿರೋದು.
ನಾನು ಆರೋಗ್ಯವಾಗಿದ್ದೀನಿ, ನಾನು ಆರೋಗ್ಯವನ್ನ ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ಕೂಡ ಫಸ್ಟ್ ಪ್ರಾಣೇಶಣದಲ್ಲೇನೆ ಬರುತ್ತೆ. ಧನೇಶಣ ಎಲ್ಲಿವರೆಗೂ ನಾವು ನಮ್ಮ ದಿನನಿತ್ಯದ ಖರ್ಚುಗಳನ್ನ, ದಿನನಿತ್ಯದ ಕೆಲಸಗಳನ್ನ ನಿಭಾಯಿಸೋವರೆಗೂ ಮಾತ್ರ. ಧನ ಸಂಪತ್ತನ್ನ ಒಟ್ಟು ಮಾಡಿ ಇಡು ಅಂತ ಆಯುರ್ವೇದದಲ್ಲಿ ಹೇಳಿಲ್ಲ. ಧನೇಶಣ ಯಾಕೆ? ಟು ಮ್ಯಾನೇಜ್ ದ ನೀಡ್ಸ್. ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಧನೇಶಣ. ಪರಲೋಕ ಏಷಣ ಅವ್ರು ಅದನ್ನ ಹೇಳಿದ್ದು. ನಾವ್ ಎಷ್ಟು ಸಾಧ್ಯ ಅಷ್ಟು ಧರ್ಮ ಪಾಲನೆ ಮಾಡ್ಬೇಕು. ಯಾಕಂದ್ರೆ ನಾವು ಈಗಿಂದ ಪರಲೋಕ ಅಂದ್ರೆ ಬೇರೆ ಯಾವ್ದೋ ಲೋಕ ಅಲ್ಲ, ಇದೇ ಲೋಕ. ನೆಕ್ಸ್ಟ್ ಜನ್ಮದಲ್ಲಿ ಬರುವಾಗ ನಾವು ಬೆಟರ್ ಜನ್ಮಕ್ಕೆ ಬರ್ಬೇಕು ಅಂತ. ವಿ ಶುಡ್ ಆಲ್ವೇಸ್ ಗೆಟ್ ಬೆಟರ್ ಲೈಫ್ ಆಫ್ಟರ್ವರ್ಡ್ಸ್ ಅಂತ. ಈ ಜನ್ಮಕ್ಕಿಂತ ನೆಕ್ಸ್ಟ್ ಜನ್ಮ ಬೆಟರ್ ಆಗಿರ್ಬೇಕು, ಇನ್ನೂ ಜಾಸ್ತಿ ಸತ್ವಗುಣ ಭೂಯಿಷ್ಠ ಆಗಿರ್ಬೇಕು. ನಾನು ಒಬ್ಳು ನ್ಯಾಯಶಾಸ್ತ್ರದ ವಿದ್ಯಾರ್ಥಿನಿಯಾಗಿ ನಮ್ಮ ನ್ಯಾಯಶಾಸ್ತ್ರದಲ್ಲಿ ಸೃಷ್ಟಿ ಉತ್ಪತ್ತಿ ಬಗ್ಗೆ ಒಂಥರ ಹೇಳಿದ್ದಾರೆ, ವೈಶೇಷಿಕದಲ್ಲಿ ಒಂಥರ ಹೇಳಿದ್ದಾರೆ, ಸಾಂಖ್ಯದಲ್ಲಿ ಇನ್ನೊಂಥರ ಹೇಳಿದ್ದಾರೆ. ಹಾಗೆ ಆಯುರ್ವೇದದಲ್ಲಿ ಸೃಷ್ಟಿ ಉತ್ಪತ್ತಿ ಬಗ್ಗೆ ಏನ್ ವರ್ಣನೆ ಇದೆ ಅಂತ. ಹಿಂದಿನ ಕಾಲದಲ್ಲಿ ಕೂಡ ಈ ತರ ಡಿಬೇಟ್ ನಡೀತಾ ಇತ್ತು. ಹೇಗೆ ಒಂದು ಜೀವಿ ಜನ್ಮ ತಾಳತ್ತೆ ಅಂತ ಒಂದು ಡಿಬೇಟ್ ಬಂದಾಗ ಆಗ ಆಚಾರ್ಯರು 5 ವಾದಗಳನ್ನ ಮಂಡನೆ ಮಾಡಿದ್ದಾರೆ. ಅಂಡ್ ಚರಕಾಚಾರ್ಯರು ಈ 5 ವಿತ್ ರೆಫರೆನ್ಸ್ ಅವರು ಖಂಡನೆ ಮಾಡ್ತಾರೆ. ಅದ್ರಲ್ಲಿ ಬರೋದು ಫಸ್ಟ್ ವಾದ ಯಾವ್ದಂದ್ರೆ ಪ್ರತ್ಯಕ್ಷವಾದ. ಪ್ರತ್ಯಕ್ಷವಾದಿ ಅಂದ್ರೆ ಸಿಮಿಲರ್ ಟು ಚಾರ್ವಾಕ. ನಾವು ನಮ್ಮ ಸೆನ್ಸ್ ಆರ್ಗನ್ಸ್ ಇಂದ ಏನನ್ನ ಪರ್ಸೀವ್ ಮಾಡ್ತೀವಿ ಅದಷ್ಟೇ ಸತ್ಯ. ನಮ್ಮ ಸೆನ್ಸ್ ಆರ್ಗನ್ಸ್ಗೆ ನಾನಿವಾಗ ನೋಡಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಪುನರ್ಜನ್ಮ ಆಗಿರೋದನ್ನ ಈ ದೇಹದಲ್ಲಿ ನಾನು ಅದನ್ನ ನೋಡಕ್ಕಾಗಲ್ಲ ಅಲ್ವಾ. ಸೊ ನಮಗೆ ಪ್ರತ್ಯಕ್ಷವಾಗಿ ಅದು ಅನುಭವಕ್ಕೆ ಬರ್ತಾ ಇಲ್ಲ, ಹಾಗಾಗಿ ಪುನರ್ಜನ್ಮ ಇಲ್ಲ ಅಂತ ಹೇಳ್ಬಿಡ್ತಾರೆ. ಒಂದು ಜೀವಿಯ ಜನನ ನಾವು ಒಪ್ಕೊಳ್ಳೋದಿಲ್ಲ, ಆತ್ಮನ ಒಪ್ಪಲ್ಲ, ಪುನರ್ಜನ್ಮನ ಒಪ್ಪಲ್ಲ, ಕರ್ಮ ಫಲನ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಎರಡನೇದು ಮಾತೃಪಿತೃವಾದ. ಅಂದ್ರೆ ತಂದೆ ತಾಯಿಗಳಿಂದನೇ ಮಗುವಿನ ಜನನ ಆಗತ್ತೆ. ತಂದೆ ತಾಯಿಗಳು ಮಾತ್ರನೇ ಅದಕ್ಕೆ ಕಾರಣಕರ್ತರು, ಬೇರೆ ಯಾವುದೇ ಕಾರಣ ಇಲ್ಲ. ತಂದೆ ತಾಯಿ ಇಬ್ರೆ ಮಗುವಿನ ಜನನಕ್ಕೆ ಕಾರಣ ಅಂತ ಹೇಳೋದು ಮಾತೃಪಿತೃವಾದ. ಮೂರನೇದು ಸ್ವಭಾವವಾದ. ಸ್ವಭಾವವಾದಿಗಳು ಏನಂತ ಹೇಳ್ತಾರೆ ಅಂದ್ರೆ ಅದು ಸ್ವಭಾವ. ಕೆಲವೊಂದನ್ನ ಸ್ವಭಾವ ಅಂತ ಹೇಳ್ತೀವಿ. ಈಗ ಕೈ ಕಾಲಲ್ಲಿ ಯಾಕೆ ನಮಗೆ ಕೂದಲು ಬರಲ್ಲ? ಬಿಕಾಸ್ ಆಫ್ ಸ್ವಭಾವ, ಅದಿರೋದೇ ಹಾಗೆ. ಇಕ್ಷು, ಕಬ್ಬು ಯಾಕೆ ಸಿಹಿಯಾಗಿ ಇರುತ್ತೆ? ಅದ್ರದ್ ಸ್ವಭಾವ, ಅದ್ರ ಗುಣನೇ ಹಾಗೆ, ಅದ್ರ ಸ್ವಾಭಾವಿಕ ಗುಣವೇ ಆ ರೀತಿಯಾಗಿ ಇರುತ್ತೆ. ಈಗ ಕಾಳ್ಮೆಣಸು ಯಾಕೆ ಖಾರ ಇರುತ್ತೆ? ಅದು ಖಾರ ಇದೆ, ಅದ್ರ ಗುಣನೇ ಹಾಗೆ. ಈ ರೀತಿಯಾಗಿ ಸೃಷ್ಟಿ ಉತ್ಪತ್ತಿ ಆಗೋದು ಅಂದ್ರೆ ಒಂದು ಮಗುವಿನ ಜನನ ಆಗೋದು ಸ್ವಾಭಾವಿಕ ಅಂತ ಹೇಳ್ಬಿಡ್ತಾರೆ ಅವ್ರು, ಅದ್ರದ್ದು ಸ್ವಭಾವ. ನಾಲ್ಕನೇದು ಪರನಿರ್ಮಾಣವಾದ ಅಂತ ಬರುತ್ತೆ. ಆ ಪರನಿರ್ಮಾಣವಾದಿಗಳು ಏನಂತ ಹೇಳ್ತಾರೆ, ಇದಕ್ಕೆ ಏನೋ ಒಂದು ರೀಸನ್ ಇದೆ. ಈಗ ಬರೀ ಮಾತಾಪಿತ ಅಲ್ಲನೆ ಏನೋ ಒಂದು ಕಾರಣ ಇದೆ, ಆದ್ರೆ ಅದ್ ಏನು ಅಂತ ಅವ್ರು ಹೇಳಕ್ತಾ ಇರಲ್ಲ, ಅವ್ರಿಗೂ ಗೊತ್ತಿಲ್ಲ. ಇದರ್ ದೇ ಆರ್ ನಾಟ್ ಕ್ಲಿಯರ್ ಅಬೌಟ್ ಇಟ್, ಅಥವಾ ಅದನ್ನ ದೇವ್ರು ಅಂತ ಅವ್ರು ಒಪ್ಕೊಳ್ಳೋದಕ್ ತಯಾರಿಲ್ಲ. ಏನೋ ಒಂದಿದೆ, ಅದನ್ನ ಅವರೊಂದು ಸೂಪರ್ ನ್ಯಾಚುರಲ್ ಪವರ್, ಒಂದು ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿ ಇದನ್ನ ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಐದನೇದು ಯದೃಚ್ಛವಾದ. ಯದೃಚ್ಛವಾದ ಅಂದ್ರೆ ಬೈ ಆಕ್ಸಿಡೆಂಟ್, ಬೈ ಚಾನ್ಸ್, ಅದೃಷ್ಟ, ಬೈ ಆಕ್ಸಿಡೆಂಟ್, ಹೀಗೆ ಸುಮ್ನೆ ಆಗ್ಬಿಡ್ತು ಅಷ್ಟೇ, ಬೈ ಚಾನ್ಸ್ ಆಗ್ಬಿಡ್ತು. ಅದಕ್ಕೆ ಯಾವುದೇ ಸ್ಪೆಸಿಫಿಕ್ ಕಾರಣವನ್ನಾಗ್ಲಿ, ಅದಕ್ಕೆ ಕರ್ಮ ಫಲವನ್ನಾಗ್ಲಿ ಅವರು ಒಪ್ಪೋದಿಲ್ಲ. ಬಟ್ ನೆಕ್ಸ್ಟ್ ಎಷ್ಟು ಬ್ಯೂಟಿಫುಲ್ ಆಗಿ ಚರಕಾಚಾರ್ಯರು ಅಂದ್ರೆ ಅಗ್ನಿವೇಶ ಮಹರ್ಷಿಗಳು ಇದನ್ನೆಲ್ಲ ಖಂಡನೆ ಮಾಡ್ತಾರಂದ್ರೆ ಒಂದೊಂದು ವಾದಕ್ಕೂ ಅವರು ಎವಿಡೆನ್ಸ್ ಕೊಡ್ತಾರೆ. ಓಕೆನಾ? ಪ್ರತ್ಯಕ್ಷವಾದಿಗಳಿಗೆ ಅವರು ಎವಿಡೆನ್ಸ್ ಕೊಡ್ತಾರೆ. ಪ್ರತ್ಯಕ್ಷಂ ಅಲ್ಪಂ ಅನಲ್ಪಂ ಅಪ್ರತ್ಯಕ್ಷಂ. ನಮಗೆ ಸೆನ್ಸ್ ಆರ್ಗನ್ಸ್ ಮುಖಾಂತರ ನಾವು ಪರ್ಸೀವ್ ಮಾಡಬಹುದಾಗಿರೋ ಜ್ಞಾನ ಅತ್ಯಂತ ಅಲ್ಪ. ಬೇರೆ ಮೆಥಡ್ಸ್ ಇದೆ, ಸುಮಾರು ಪ್ರಮಾಣಗಳಿದೆ. ಆಯುರ್ವೇದಲ್ಲಂತೂ ವಿ ಬಿಲೀವ್ ಇನ್ ಪ್ರತ್ಯಕ್ಷ, ಅನುಮಾನ, ಯುಕ್ತಿನ ಸೆಪರೇಟ್ ಪ್ರಮಾಣ ಆಗಿ ಹೇಳ್ತಾರೆ. ಬಿಕಾಸ್ ಅದ್ರದ್ದು ಯೂಸೇಜ್ ಆಯುರ್ವೇದಲ್ಲಿ ಅಷ್ಟು ಜಾಸ್ತಿ ಇರೋದ್ರಿಂದ. ಆಪ್ತೋಪದೇಶ ಇದೆ. ಎಲ್ಲಾ ಪ್ರಮಾಣಗಳಿಂದ ನಾವು ಅಂಗೀಕಾರ ಮಾಡ್ಬೇಕಾಗತ್ತೆ. ಬರೀ ಪ್ರತ್ಯಕ್ಷ ಒಂದನ್ನ ಇಟ್ಕೊಂಡು ನಾನ್ ನೋಡಕ್ ಆಗ್ತಾ ಇಲ್ಲ, ಹಂಗಾಗಿ ಇದು ಸುಳ್ಳು. ಪ್ರತ್ಯಕ್ಷ ಬಾಧಕರ ಭಾವಾಸ್ ಇದೆ. ಈಗ ನೋಡಿ, ಒಂದು ವಸ್ತು ಅದು ಫಿಸಿಕಲಿ ಪ್ರೆಸೆಂಟ್ ಇದ್ರೂನು ಮೆನಿ ಟೈಮ್ಸ್ ನಾವ್ ಅದನ್ನ ಪರ್ಸೀವ್ ಮಾಡಕ್ ಆಗಲ್ಲ, ಬಿಕಾಸ್ ಆಫ್ ಮೆನಿ ರೀಸನ್ಸ್. ಒಂದು ಅಬ್ಸ್ಟ್ರಕ್ಷನ್ ಇರ್ಬೋದು, ಎರಡು ಫಾರ್ ಡಿಸ್ಟೆನ್ಸ್ ಇರ್ಬೋದು, ತುಂಬಾ ದೂರ, ತುಂಬಾ ಸಮೀಪ ಇರೋ ವಸ್ತುಗಳು ನಮಗೆ ಅರಿವಿಗೆ ಬರೋದಿಲ್ಲ. ಹೌದಾ? ಈಗ ನೋಡಿ, ತುಂಬಾ ದೂರದಲ್ಲಿ ಒಂದು ಹಕ್ಕಿ ಹೋಗ್ತಾ ಇದ್ರೆ ಅಪ್ ಟು ಸರ್ಟನ್ ಡಿಸ್ಟೆನ್ಸ್ ನಮ್ ಕಣ್ಣಿಗೆ ಅದು ಗೋಚರ ಆಗತ್ತೆ. ಅದಕ್ಕಿಂತ ಹೈಟ್ ಅಲ್ಲಿ ಹೋದ್ರೆ ನಮಗದು ಕಾಣಿಸೋದಿಲ್ಲ. ಎರಡನೇದು, ಈಗ ಒಂದು ಗೋಡೆಯಿಂದ ಆಚೆ ಬದಿಯಲ್ಲಿ ಇರೋ ಫ್ರೇಮ್ ನಮಗೆ ಯಾಕೆ ಕಾಣಿಸೋದಿಲ್ಲ? ಅಲ್ಲಿ ಫೋಟೋ ಇಲ್ಲ ಅಂತ ನಾನು ಹೇಳಕ್ಕಾಗತ್ತೆ, ಅಲ್ಲಿ ಫೋಟೋ ಇದೆ. ಬಿಕಾಸ್ ಆಫ್ ಅಬ್ಸ್ಟ್ರಕ್ಷನ್, ಫಿಸಿಕಲ್ ಅಬ್ಸ್ಟ್ರಕ್ಷನ್. ಒಂದು ವಾಲ್ ಇರೋದ್ರಿಂದ ಆ ವಾಲ್ ಇಂದ ಆಚೆ ಕಡೆಗೆ ಏನಿದೆ ಅನ್ನೋದು ನಮಗೆ ಕಾಣಿಸ್ತಾ ಇರೋದಿಲ್ಲ. ಈ ರೀತಿ ಸುಮಾರು ಕಾರಣಗಳಿಂದ ನಾವು ಪ್ರತ್ಯಕ್ಷವಾಗಿ ಏನ್ ನನಗೆ ಕಾಣಿಸುತ್ತೆ ಅದಷ್ಟೇ ಸತ್ಯ, ಪ್ರತ್ಯಕ್ಷವಾಗಿ ಕಾಣಿಸ್ದೇ ಇರೋದೆಲ್ಲ ಸತ್ಯವೇ ಅಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ನೆಕ್ಸ್ಟ್ ಮಾತೃಪಿತೃವಾದ. ಮಾತೃಪಿತೃವಾದ ವೆರಿ ಇಂಟ್ರೆಸ್ಟಿಂಗ್. ನೋಡಿ,
ಮಾತೃ ಪಿತೃವಿಂದ ನಮಗೆ ಶುಕ್ರ ಶೋಣಿತ ಎರಡು ಸಿಗತ್ತೆ. ಗರ್ಭ ಡೆಫಿನೇಷನ್ ಏನಂತ ಹೇಳ್ತಾರೆ ಆಯುರ್ವೇದಲ್ಲಿ, ಶುಕ್ರ ಶೋಣಿತಂ ಗರ್ಭಾಶಯಸ್ಥಂ ಆತ್ಮ ಪ್ರಕೃತಿ ವಿಕಾರ ಸಮೂರ್ಛಿತಂ ಗರ್ಭ ಇತ್ಯುಚ್ಯತೆ. ಶುಕ್ರ ಶೋಣಿತ ಯೂನಿಯನ್ ಆಫ್ ಸ್ಪರ್ಮ್ ಅಂಡ್ ಓಮ್ ನಾವು ಗರ್ಭ ಅಂತ ಹೇಳೋದೇ ಇಲ್ಲ. ಅದಕ್ಕೆ ಆತ್ಮ ಇರ್ಬೇಕು, ಅದಕ್ಕೆ ಜೀವ ಇರ್ಬೇಕು. ಜೀವ ಇದ್ದಾಗ ಮಾತ್ರನೇ ಅದನ್ನ ನಾವು ಗರ್ಭ ಅಂತ ಹೇಳೋದು. ಶುಕ್ರ ಶೋಣಿತಂ ಗರ್ಭಾಶಯಸ್ಥಂ ಗರ್ಭಾಶಯದೊಳಗಡೆ ಆತ್ಮ ಪ್ರಕೃತಿ ವಿಕಾರ. ನಾನು ಇಷ್ಟೊತ್ತು ಹೇಳಿ ಇದೇ 17 ಐಟಮ್ಸ್. ಇದಿಷ್ಟು ಇದ್ರೆ ಮಾತ್ರನೇ ನಾವು ಅದನ್ನ ಗರ್ಭ ಅಂತ ಕನ್ಸಿಡರ್ ಮಾಡ್ತೀವಿ. ಹೌದಲ್ವಾ? ಈಗ ಶುಕ್ರ ಶೋಣಿತ ಯೂನಿಯನ್ ಆಗಿರೋದು ಎಷ್ಟು ಸಾರ್ತಿ ನಾವು ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳ್ತೀವಿ, ಆ ಮಗು ಜೀವ ಇದೆಯಾ? ಇಲ್ಲ. ಅದಕ್ಕೆ ಬೇಕಾಗಿರೋದು ಆತ್ಮ. ಈ ಆತ್ಮ ನಾವು ತಂದೆ ತಾಯಿಗಳಿಂದ ಪಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಈಗ ಐದರ್ ನಾನು ತಂದೆಯಿಂದ ಅಥವಾ ತಾಯಿಯಿಂದ ಆತ್ಮ ಮಗುವಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಐದರ್ ಆಫ್ ದಮ್ ಯಾರ್ದು ಆತ್ಮ ಮಗುಗೆ ಬರುತ್ತೆ ಅವ್ರು ಕಾನ್ಸ್ಟೆಂಟ್ಲಿ ದೇ ಶುಡ್ ಡೈ. ಅವ್ರು ತಕ್ಷಣ ಸತ್ತು ಹೋಗ್ಬೇಕು. ಯಾಕಂದ್ರೆ ಆತ್ಮ ಹೊಟ್ಟೋಯ್ತಲ್ವಾ. ಈಗ ಅದೇ ತಂದೆ ಆತ್ಮ ಮಗುವಿಗೆ ಬರ್ತಿದೆ ಅಂದ್ರೆ ಈ ಮಗುವಿಗೆ ಆತ್ಮ ಇಲ್ಲಿ ಆತ್ಮ ಸಮ್ಮಿಲನ ಆದ ತಕ್ಷಣ ಅಲ್ಲಿ ತಂದೆ ಸಾಯ್ಬೇಕಲ್ವಾ. ಅದೇ ಆತ್ಮ ಅಲ್ವಾ ಬಂದಿರೋದು. ಅದಾಗ್ತಾ ಇಲ್ಲ, ತಂದೆ ತಾಯಿಗಳು ಬದುಕಿದ್ದಾರೆ. ಸೊ ಬೇರೆ ಯಾವ್ದೋ ಆತ್ಮ ಬೇರೆ ಎಲ್ಲಿಂದಾನು ಬರ್ತಿದೆ ಅಲ್ವಾ ಗರ್ಭಕ್ಕೆ. ಒಂದು. ಎರಡನೇದು, ಈಗ ಅದ್ರಲ್ಲಿ ಫ್ರಾಗ್ಮೆಂಟ್ ಆಗಿ ಅರ್ಧನೋ ತಂದೆಯಿಂದ ಅರ್ಧ ತಾಯಿಯಿಂದ ಅರ್ಧ ಈ ತರ ಬರಕ್ಕಾಗಲ್ಲ. ಯಾಕಂದ್ರೆ ಆತ್ಮ ಇಸ್ ಏಕ ಅಂಡ್ ನಿತ್ಯ. ಆತ್ಮ ಅನ್ನೋದು ಒಂದು, ಅದಕ್ಕೆ ಫ್ರಾಗ್ಮೆಂಟ್ಸ್ ಇಲ್ಲ, ಒಂದರ್ಧ ಒಂದ್ ಕಾಲು ಈ ತರ ಇಲ್ಲ. ಆತ್ಮ ಅನ್ನೋದು ಒಂದೇ. ಇನ್ ಬೋತ್ ದ ಕೇಸಸ್ ನಾವ್ ಇವಾಗ ಅದನ್ನ ಒಂದು ಫ್ರಾಗ್ಮೆಂಟ್ ಅಂತ ತಗೊಂಡು ಒಂದ್ ಸ್ವಲ್ಪ ಬರೋದಕ್ಕೂ ಸಾಧ್ಯತೆ ಇಲ್ಲ. ಸಂಪೂರ್ಣವಾಗಿ ಆತ್ಮ ತಂದೆ ತಾಯಿಗಳಿಂದ ಮಗುಗ್ ಬರ್ತಾನೂ ಇಲ್ಲ. ಆತ್ಮ ಎಲ್ಲಿಂದ ಬರ್ತಿದೆ? ಆತ್ಮ ಇದೇ ಗರ್ಭಕ್ಕೆ ಯಾಕೆ ಬರ್ತಿದೆ? ಇಟ್ ಈಸ್ ಬೇಸ್ಡ್ ಆನ್ ಕರ್ಮಫಲ. ಪೂರ್ವಜನ್ಮಕೃತ ಕರ್ಮಶೇಷ ಇದ್ರೆ ಮಾತ್ರನೇ ಈ ಗರ್ಭಕ್ಕೆ ಆತ್ಮ ಬಂದು ಸೇರ್ಕೊಳ್ಳುತ್ತೆ. ಈ ಸ್ವಭಾವವಾದವ್ರು ಏನ್ ಹೇಳ್ತಾ ಇದ್ದಾರೆ ಅದು ಟು ಸಮ್ ಎಕ್ಸ್ಟೆಂಟ್ ಕರೆಕ್ಟ್ ಇದೆ. ಈಗ ಪಂಚಮಹಾಭೂತಗಳಿಗೆ ಅದರದ್ದೇ ಆದ ಸ್ಪೆಸಿಫಿಕ್ ಗುಣಗಳು ಇದೆ. ಬಟ್ ಈ ಪಂಚಮಹಾಭೂತಗಳನ್ನ ನಾವು ಯಾವುದೇ ಕಾಂಬಿನೇಷನ್ ಅಲ್ಲಿ ಮಿಕ್ಸ್ ಮಾಡಿದ್ರು ಅದು ಜೀವನ ಉತ್ಪತ್ತಿ ಮಾಡೋದಕ್ಕೆ ಅದು ಕೇಪಬಲ್ ಆಗಿ ಇಲ್ಲ. ಪಂಚಮಹಾಭೂತಗಳನ್ನ ಏನೇ ಸೇರ್ಸಿದ್ರು ಅದು ಪಾಂಚಭೌತಿಕ ದೇಹ ರೆಡಿ ಆಯ್ತು, ಕರೆಕ್ಟು, ಅದ ಸ್ವಭಾವವೇ ಕರೆಕ್ಟ್. ಆದ್ರೆ ಜೀವ ಇಟ್ ಈಸ್ ಕಮಿಂಗ್ ಫ್ರಮ್ ಆತ್ಮ. ಈ ಆತ್ಮದ ಸಂಯೋಗ ಮತ್ತೆ ವಿಯೋಗ, ಈ ಆತ್ಮ ಸೇರ್ಕೊಳ್ಳೋದು ಮತ್ತೆ ಈ ಆತ್ಮ ಡಿಟ್ಯಾಚ್ ಆಗೋದು, ಇದೆರಡನ್ನು ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಕರ್ಮಫಲ. ನಾಲ್ಕನೇದು, ಪರನಿರ್ಮಾಣವಾದ ಯಾವುದೋ ಒಂದು ಸೂಪರ್ಫಿಷಿಯಲ್ ಎನರ್ಜಿ ಬಂದ್ಬಿಟ್ಟು ನಮ್ಗೆ ಇದನ್ನೆಲ್ಲ ಮಾಡ್ತಿದೆ ಅಂತ ಅದನ್ನ ಅವರು ದೈವ ಅಂತ ಕನ್ಸಿಡರ್ ಮಾಡಿದ್ರೆ, ಇವಾಗ ಆ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ದೈವ ಅಂತಾನೆ ಆದ್ರೆ ಇಟ್ ಈಸ್ ಓಕೆ ಫಾರ್ ಅಸ್. ಕರೆಕ್ಟ್ ಅಪ್ಪ, ನಾವ್ ಹೇಳ್ತಾರದ್ ನೀವ್ ಹೇಳ್ತಾರದ್ ಒಂದೇ. ಅದು ದೈವ ಅಲ್ದೇನೆ ಬೇರೆ ಏನೇ ನೀವು ಹೇಳಿದ್ರು ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಐದನೇದು, ಎದೃಚ್ಛವಾದ. ನೋಡಿ, ಆಯುರ್ವೇದ ಬೇಸಿಕಲಿ ಬಿಲೀವ್ಸ್ ಇನ್ ಕಾರ್ಯಕಾರಣವಾದ. ಇವಾಗ ಒಂದು ಚಿಕ್ಕ ಡಿಫ್ರೆನ್ಸ್ ನಮ್ಮ ಬಾಡಿಯಲ್ಲಿ ಆಗ್ಬೇಕಂದ್ರೆ ಅದಕ್ಕೊಂದು ಕಾರಣ ಇರ್ಬೇಕು. ಕಾರಣ ಇಲ್ದಲ್ಲೇ ಯಾವುದೇ ಕೆಲ್ಸಗಳಾಗೋದಿಲ್ಲ. ಈಗ ಒಂದು ಕೆಲಸ ಆಗ್ತಿದೆ ಅಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಕಾರಣ ಪರ್ಟಿಕ್ಯುಲರೇ ಕಾರಣ ಇರ್ಬೇಕು. ನಾವು ಅಸತ್ಕಾರ್ಯವಾದವನ್ನ ಆಯುರ್ವೇದ ಒಪ್ಪೋದಿಲ್ಲ. ಆಯುರ್ವೇದ ಆಲ್ವೇಸ್ ಬಿಲೀವ್ಸ್ ಇನ್ ಸತ್ಕಾರ್ಯವಾದ. ಈ ಕಾರಣದಿಂದನೇ ಈ ಕಾರ್ಯ ಆಗತ್ತೆ, ಈ ಕಾರ್ಯಕ್ಕೆ ಇದೇ ಕಾರಣ, ಅದು ಉಂಟು. ನಾವು ಕಾರ್ಯವನ್ನ ನೋಡಿ ಕಾರಣವನ್ನ ಹೇಳ್ತೀವಿ, ಕಾರಣವನ್ನ ನೋಡಿ ಕಾರ್ಯವನ್ನು ಹೇಳ್ತೀವಿ. ಯಾಕಂದ್ರೆ ಅಷ್ಟು ಸ್ಪೆಸಿಫಿಕ್ ಆಗಿ ಇರತ್ತಂತ ಆಯುರ್ವೇದ ಹೇಳೋದು. ಈ ಕಾರಣದಿಂದ ಇದೇ ಕಾರ್ಯ ಆಗತ್ತೆ, ಈ ಕಾರ್ಯಕ್ಕೆ ಇದೇ ಕಾರಣ ಆಗ್ಬೇಕಾಗಿ ಇದೆ ಅಂತ. ಹಂಗೇನೋ ಎದೃಚ್ಛವಾದ ಅಂದ್ರೆ ಬೈ ಚಾನ್ಸ್ ಏನೋ ಆಗೋಗ್ಬಿಡ್ತು ಅಂದ್ರೆ ಇಟ್ ಇಸ್ ಟೋಟಲಿ ಇರ್ರೆಲೆವೆಂಟ್. ನಾವ್ ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಎಷ್ಟು ಬ್ಯೂಟಿಫುಲ್ ಆಗಿ 5 ರೀತಿಯಾದ ವಾದಗಳನ್ನ ಅವರು ಮಂಡಿಸಿರ್ತಾರೆ. ಎಲ್ಲವನ್ನ ಚರಕಾಚಾರ್ಯರು ನೀಟಾಗಿ ಖಂಡನೆ ಮಾಡ್ಬಿಡ್ತಾರೆ. ಅಂಡ್ ಅವರು ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನಾವು ಎಲ್ಲಾ ಪ್ರಮಾಣಗಳನ್ನ ಇಟ್ಕೊಂಡು ನಾವು ಪುನರ್ಜನ್ಮ ಸಿದ್ಧಾಂತ ಇದೆ ಅಂತ ಪ್ರತಿಷ್ಠಾಪನೆ ಮಾಡ್ತೀವಿ. ಏನ್ ಎಕ್ಸಾಂಪಲ್ಸ್ ಕೊಡ್ತಾರೆ ಅಂದ್ರೆ, ಈಗ ಹುಟ್ಟಿರುವ ಮಗುಗೆ ಈಗ ಸ್ತನ್ಯಪಾನ ಮಾಡ್ಬೇಕಂತ ಹೇಗ್ ಗೊತ್ತಾಗತ್ತೆ, ಅಳ್ಬೇಕು ಅಂತ ಹೇಗ್ ಗೊತ್ತಾಗತ್ತೆ, ಅದು ಮುಖದಲ್ಲಿ ಕೆಲವು ಸಲ ನಗು ಅಥವಾ ಕೆಲವು ಸಲ ಭಯ ಮುಂತಾದ ಫೀಲಿಂಗ್ಸ್ ಅನ್ನ ಹೇಗೆ ತೋರ್ಸಕ್ಕೆ ಸಾಧ್ಯ? ಆಗಿನ್ನು ಹುಟ್ಟಿದಲ್ವ, ಅದಕ್ಕೆ ಹಾಲು ಕುಡಿಯೋದಕ್ಕೆ ಯಾರು ಹೇಳ್ಕೊಟ್ರು? ಸ್ತನ್ಯಪಾನ ಸಂಸ್ಕಾರ, ಅದು ಪೂರ್ವಜನ್ಮ ಸಂಸ್ಕಾರ, ಅದು ಹಿಂದಿನ ಜನ್ಮದಿಂದ ಪಡ್ಕೊಂಡ್ ಬಂದಿರತ್ತೆ ಈ ಸಂಸ್ಕಾರವನ್ನ ಅಂತ. ಇವಾಗ ಹುಟ್ಟಿದ ಮಗು ಅದಕ್ಕೆ ಹಶ್ವಾಗ್ತಾ ಇರುವಾಗ ಅದಕ್ಕೆ ಹಾಲು ಕುಡಿಬೇಕಂತ ಗೊತ್ತಾಗ್ತಾ ಇರೋದು ಪೂರ್ವಜನ್ಮ ಸಂಸ್ಕಾರ. ಇಬ್ರು ವ್ಯಕ್ತಿಗಳು ಒಂದೇ ರೀತಿಯಾಗಿ ಕೆಲ್ಸಗಳನ್ನ ಮಾಡ್ತಾ ಇದ್ರೆ, ಸೇಮ್ ಎಫರ್ಟ್ಸ್ ಹಾಕಿ ಅವ್ರ ಕೆಲ್ಸಗಳನ್ನ ಮಾಡ್ತಾ ಇದ್ರು ಕೂಡ ಇಬ್ರಿಗೂ ಸಿಗೋ ರಿಸಲ್ಟ್ಸ್ ಕೂಡ ಡಿಫರ್ ಆಗಿ ಇರತ್ತೆ. ದೇ ಈವನ್ ಸೇ ಟ್ವಿನ್ಸ್ ಮಕ್ಳು
ಅಲ್ಲ, ಟ್ವಿನ್ಸ್ ಮಕ್ಕಳು ಜನನಕ್ಕೆ ಕಾರಣ ಆಗಿರೋದೇ ಪೂರ್ವಜನ್ಮಕೃತ ಕರ್ಮ ಅಂತ ಹೇಳ್ಬಿಡ್ತಾರೆ. ಯುಗ್ಮಗರ್ಭ ಅದು ವಾಯು ವಿಭಜನೆ ಮಾಡುತ್ತೆ ಅಂದ್ರೆ, ಯುಗ್ಮಗರ್ಭ ಅಂದ್ರೆ ಟ್ವಿನ್ ಬೇಬೀಸ್ ಬರೋದಕ್ಕೆ ಮೇನ್ ರೀಸನ್ ಇರೋದೇ ಪೂರ್ವಜನ್ಮಕೃತ ಕರ್ಮ. ಕರ್ಮ ಅಂದ್ರೆ ಕೆಟ್ಟದ್ದು ಅಂತ ಅಲ್ಲ, ಕರ್ಮ ಅಂದ್ರೆ ಕೆಲಸ ಅಂತ ಅಷ್ಟೇ ಅರ್ಥ. ಕರ್ಮ ಈಸ್ ಈಕ್ವಲ್ ಟು ಕೆಲಸ. ಅದು ಒಳ್ಳೆಯದ್ದು ಆಗಿರಬಹುದು, ಕೆಟ್ಟದ್ದು ಆಗಿರ್ಬಹುದು. ಕರ್ಮ ಅಂದ ತಕ್ಷಣ ಕೆಟ್ಟದ್ದು ಅಂತ ಅರ್ಥ ಮಾಡ್ಕೊಳ್ಳೋದು ಬೇಡ. ಪೂರ್ವಜನ್ಮಕೃತ ಕೆಲಸಗಳಿಂದ ಈ ರಿಸಲ್ಟ್ ಕಾಣಿಸ್ತಾ ಇದೆ ಅಂತ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ಆಗ ಮಾಡಿದ ಆ ಕೆಲಸ ಈಗ ಈ ರೀತಿಯಾದ ಪರಿಣಾಮವನ್ನ ಬೀರ್ತಾ ಇದೆ ಅಂತ. ಅದು ಪಾಸಿಟಿವ್ ಆಗಿರಬಹುದು, ನೆಗೆಟಿವ್ ಆಗಿರಬಹುದು. ಅಂದ್ರೆ ಟ್ವಿನ್ಸ್ ಮಕ್ಕಳು ಹುಟ್ಟೋದಕ್ಕೆ ಮೇನ್ ರೀಸನ್ ಪೂರ್ವಜನ್ಮಕೃತ ಕರ್ಮ ಅಂತ ಹೇಳ್ತಾರೆ. ಅಂಡ್ ಆ ಮಗುವಿಗೆ ದೌಹೃದ ಅಂತ ಹೇಳ್ತೀವಿ. ಆಫ್ಟರ್ 4th ಮಂತ್, ಈಗ ಒಂದು ಬಸ್ರಿ ಹೆಂಗಸಿಗೆ ಏನು ಒಂದು ಬಯಕೆಗಳು ಕಾಣಿಸುತ್ತಲ್ವಾ, ದೌಹೃದ ಅಂತ. ಆ ದೌಹೃದಗಳು ಮಗುವಿನ ಅನುಭೂತ. ತಾಯಿ ತಗೊಂಡಿದ್ದಾಳಷ್ಟೇ ಅದನ್ನ. ಇಟ್ ಈಸ್ ಗೆಟಿಂಗ್ ಎಕ್ಸ್ಪ್ರೆಸ್ಡ್ ಥ್ರೂ ಮದರ್. ಆ ಅನುಭೂತಗಳು ಆಕ್ಚುಲಿ ಮಗುವಿಂದು. ಈಗ ತಾಯಿ ಆಹಾರ ಅಭ್ಯಾಸಗಳು ಬೇರೆ ತರ ಇರಬಹುದು, ಬಟ್ ಆಫ್ಟರ್ ಪ್ರೆಗ್ನೆನ್ಸಿ, ಒಂದ್ಸರ್ತಿ ಕನ್ಸೀವ್ ಆದ್ಮೇಲೆ ಇವರಿಗೆ ಮೊದಲು ಇಷ್ಟಪಡ್ತಾ ಇದ್ದಿದ್ದ ಆಹಾರಗಳೇ ಈಗ ಇಷ್ಟಪಡದೆ ಇರೋ ತರ ಕೆಲವು ಕೇಸಸ್, ಎಕ್ಸಾಂಪಲ್ಸ್ ನಾವು ಕೇಳ್ತೀವಿ. ತುಂಬಾ ಜನ ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇರ್ತಾರೆ. ಪ್ರೆಗ್ನೆಂಟ್ ಆಗಕ್ ಮುಂಚೆ ಅವ್ರು ಏನ್ ತಿಂತಾ ಇದ್ರು, ಈಗ ಅವ್ರು ಏನ್ ಇಷ್ಟಪಟ್ಟು ತಿಂತಾ ಇದಾರೆ, ದಾಟ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್. ಗರ್ಭಿಣಿ ತೋರಿಸುವಂತಹ ಆ ದೌಹೃದ ಮಗುವಿನ ಅನುಭೂತ. ಅದು ಜಸ್ಟ್ ತಾಯಿ ಮೂಲಕ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಷ್ಟೇ. ಆತ್ಮ ಇನ್ ಗರ್ಭದಲ್ಲಿ ಇರುವ ಆತ್ಮ ಅದು ಪ್ರೀವಿಯಸ್ ಜನ್ಮದಿಂದ ಕಂಟಿನ್ಯೂ ಆಗ್ತಾ ಇರೋದು. ಜಾತಿ ಸ್ಮರ ಅಂತ ಸುಶ್ರುತಾಚಾರ್ಯರು ಒಂದು ವರ್ಡ್ ನ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಯಾವ ಒಬ್ಬ ಮನುಷ್ಯ ತನ್ನ ಹಿಂದಿನ ಜನ್ಮದ ನೆನಪುಗಳನ್ನ ತುಂಬಾ ಕ್ಲಿಯರ್ ಆಗಿ ನೆನಪಿಸ್ಕೊಂಡು ಹೇಳೋದಕ್ಕೆ ಏಬಲ್ ಆಗಿದ್ದಾನೆ. ಡೆಫಿನೆಟ್ಲಿ ಮೀನ್ಸ್ ಹಿಂದಿನ ಜನ್ಮ ಅನ್ನೋದು ಇದೆ. ಆ ನೆನಪುಗಳು ಯಾರಿಗೆ ಸತ್ವಗುಣ ತುಂಬಾ ಜಾಸ್ತಿ ಇರತ್ತೆ, ಅಂದ್ರೆ ಯಾರು ತುಂಬಾ ಸತ್ವ ಪ್ರಧಾನವಾಗಿ ಮಾನಸಿಕವಾಗಿ, ಸತ್ವ ರಜಸ್ಸು ತಮಸ್ಸು 3 ಮಾನಸಿಕ ಗುಣಗಳು. ಅದರಲ್ಲಿ ರಜಸ್ ಮತ್ತೆ ತಮಸ್ಸನ್ನ ದೋಷ ಅಂತ ಕರೀತೀವಿ, ಯಾಕಂದ್ರೆ ಅದು ಮನಸ್ಸನ್ನ ಹಾಳು ಮಾಡುವಂಥದ್ದು. ಮನಸ್ಸು ತನ್ನ ಒರಿಜಿನಲ್ ಗುಣದಲ್ಲಿ ಇದ್ದಾಗ ಅದು ಸತ್ವ ಗುಣವಾಗಿ ಇರುತ್ತೆ. ಯಾರಿಗೆ ಸತ್ವಗುಣ ತುಂಬಾ ಜಾಸ್ತಿ ಇರುತ್ತೆ ಅವರು ಹಿಂದಿನ ಜನ್ಮದ ನೆನಪುಗಳನ್ನ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಅಂತ. ಅವರನ್ನ ಜಾತಿ ಸ್ಮರ ಅಂತ ಸುಶ್ರುತಾಚಾರ್ಯರು ಕರೆದಿದ್ದಾರೆ. ಇದಿಷ್ಟೇ ಅಲ್ದೇನೆ ನಾವು ಹುಡುಕ್ತಾ ಹೋದ್ರೆ ಥ್ರೂಔಟ್ ಆಯುರ್ವೇದದಲ್ಲಿ ಎಲ್ಲಾ ಸಂಹಿತಗಳನ್ನ ನಾನು ನೋಡ್ತಾ ಹೋಗ್ತೀನಿ. ನನಗೆ ಪುನರ್ಜನ್ಮದ ರೆಫರೆನ್ಸಸ್ ಬೇಕು ಅಂದ್ರೆ ಸುಮಾರು ಕಡೆ ನಮಗೆ ಪುನರ್ಜನ್ಮದ್ದು ಪೂರ್ವಜನ್ಮಕೃತ ಕರ್ಮದ ರೆಫರೆನ್ಸಸ್ ಸಿಗತ್ತೆ. ಸುಮಾರು ಕಾಯಿಲೆಯ ಕಾರಣಗಳಲ್ಲಿ ಅವರು ಇದನ್ನ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಸಾಧ್ಯ ವ್ಯಾಧಿ ಅಂದ್ರೆ ಈಸಿಯಾಗಿ ಗುಣ ಆಗ್ಬೇಕಾಗಿರುವಂತ ವ್ಯಾಧಿ ಅಸಾಧ್ಯ ಆಗತ್ತೆ. ಅಂದ್ರೆ ಅದು ಟ್ರೀಟ್ಮೆಂಟ್ ಆಗದೆ ಇರೋ ತರ ಆಗತ್ತೆ ಬಿಕಾಸ್ ಆಫ್ ಪೂರ್ವಜನ್ಮಕೃತ ಪಾಪಕರ್ಮ ಅಂತ. ಒಂದು ಈಸಿಯಾಗಿ ಟ್ರೀಟ್ ಆಗುವಂತ ಡಿಸೀಸು ಟ್ರೀಟೇ ಆಗಲ್ಲ, ಅದು ಹುಷಾರೇ ಆಗಲ್ಲ, ಮೇ ಬಿ ಬಿಕಾಸ್ ಆಫ್ ಪೂರ್ವಕರ್ಮ. ದಟ್ ವಿಲ್ ಬಿ ಒನ್ ರೀಸನ್. ಕೆಲವು ಕಾಯಿಲೆಗಳ ನಿದಾನ ಹೇಳುವಾಗ ಅವರು ಪೂರ್ವಜನ್ಮಕೃತ ಪಾಪಕರ್ಮ ಇಂದಾನೇ ಈ ಕಾಯಿಲೆ ಬಂದಿದೆ ಅಂತ. ತುಂಬಾ ಸ್ಪೆಷಲಿ ಅವ್ರು ಹೇಳೋದು ಕ್ಲೈಬ್ಯ, ಇಂಪೊಟೆನ್ಸಿ, ಅದು ಪೂರ್ವಜನ್ಮಕೃತ ಪಾಪಕರ್ಮ ಇಂದ ಬರುತ್ತೆ ಅಂತ. ಎರಡನೇದು ಶ್ವಿತ್ರ, ತೊನ್ನು ಬರತ್ತಲ್ಲ, ಅದು 100%. ಶ್ವಿತ್ರದಲ್ಲಿ ಕುಷ್ಠಕಿಲಾಸ ಶ್ವಿತ್ರ ಅಂತ ಹೇಳ್ತೀವಿ, ಸ್ಕಿನ್ ಡಿಸೀಸಸ್. ಅದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಹಿಂದಿನ ಜನ್ಮದಲ್ಲಿ ದೇವ ಗುರು ಗೋ ವಿಪ್ರರ ನಿಂದನೆ ಮಾಡೋದ್ರಿಂದ, ಅವರ ಶಾಪದಿಂದ, ಅವ್ರಿಗೆ ಶಾಪ ಅವ್ರು ಕೊಡ್ಬೇಕಂತಾನೆ ಇಲ್ಲ, ಅವರ ನಿಂದನೆ ಮಾಡೋದ್ರಿಂದ ಸ್ಕಿನ್ ಡಿಸೀಸಸ್ ಬರುತ್ತೆ. ನೋಡಿ ಎಷ್ಟು ಜನ ನಿಯರ್ಲಿ 70% ಆಫ್ ಪೇಷಂಟ್ಸ್ ಸ್ಕಿನ್ ಡಿಸೀಸ್ ಇಂದ ಸಫರ್ ಆಗ್ತಾ ಇರೋರು ಪಟ್ಟ ಕ್ಯೂರ್ ಆಗಲ್ಲ. ಅದು ಅವರು ವರ್ಷಗಟ್ಲೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ, ಕಡಿಮೆ ಆಗೋದಿಲ್ಲ. ಸೊ ಕುಷ್ಠ ಚಿಕಿತ್ಸಾ ಅಧ್ಯಾಯಲ್ಲಿ ಅವ್ರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀನು ಯುಕ್ತಿಯಪಾಶ ಚಿಕಿತ್ಸಾ ಏನ್ ಮಾಡ್ತೀಯಾ ಮಾಡು, ನಾನು ಇವಾಗ ಫಿಸಿಕಲ್ ಆಗಿ ಟ್ರೀಟ್ಮೆಂಟ್ ಏನ್ ಮಾಡ್ತೀನಿ ಅದ್ ಮಾಡ್ಬೇಕು, ಜೊತೆಗೆ ದೈವಪಾಶ ಚಿಕಿತ್ಸಾ ಕಂಪಲ್ಸರಿ ಮಾಡ್ಬೇಕಂತ ಅವ್ರು ಹೇಳ್ತಾರೆ. ಅಂಡ್ ನಾವ್ ಇದನ್ನ ತುಂಬಾ ಎವಿಡೆಂಟ್ ಆಗಿ ನೋಡಬಹುದು. ಎಷ್ಟೋ ಜನ ತುಂಬಾ ಟ್ರೀಟ್ಮೆಂಟ್ ಮಾಡಿದ್ದವರು ಇವಾಗ ಯಾರೋ ಜ್ಯೋತಿಷಿಗಳ ಹತ್ರ ಕೇಳಿರ್ತಾರೆ, ಅವ್ರು ಏನೋ ಒಂದು ಪರಿಹಾರ ಹೇಳಿರ್ತಾರೆ, ಪರಿಹಾರ ಮಾಡಿ ಆರಾಮಾದವ್ರು ಎಷ್ಟು ಜನ ಇದ್ದಾರೆ. ಅದರ್ವೈಸ್ ಜ್ಯೋತಿಷ್ಯ ಶಾಸ್ತ್ರ ಇಷ್ಟು ಎವಿಡೆಂಟ್ ಆಗಿ ಪ್ರಪಂಚದಲ್ಲಿ ಯಾಕೆ ನಡೀತಾ ಇದೆ, ಇವಾಗ ಅದ್ರಲ್ಲಿ ಏನೂ ರಿಸಲ್ಟ್ ಇಲ್ಲ, ಸುತಾರ ರಿಸಲ್ಟ್ ಇಲ್ಲ ಅಂದ್ರೆ ಜನ ಸುಮ್ನೆ ಹೋಗಲ್ಲ ಅಲ್ವಾ. ಇಟ್ ಮಸ್ಟ್ ಬಿ ಎಫೆಕ್ಟಿವ್ ಅಲ್ವಾ. ತುಂಬಾ ಜನರಿಗೆ ದೈವಪಾಶ ಚಿಕಿತ್ಸಾ ಅಂದ್ರೆ ಈಗ ಜ್ಯೋತಿಷಿಗಳು ಹೇಳೋ ಸುಮಾರು ಪರಿಹಾರಗಳು ದೈವಪಾಶ ಚಿಕಿತ್ಸೆಗೆ ಸಂಬಂಧಪಟ್ಟಿದ ಹಾಗೆ ಇರತ್ತೆ. ಸೊ ಅದ್ರಲ್ಲಿ ಸುಮಾರು ಜನರಿಗೆ ಕರ್ಮಜ ವ್ಯಾಧಿಗಳು ಗುಣ ಆಗೇ ಬಿಡುತ್ತೆ.
ಇಟ್ ಈಸ್ ಅ ಫ್ಯಾಕ್ಟ್, ಗುಣ ಆಗಿಬಿಡುತ್ತೆ. ಉನ್ಮಾದ, ಅಪಸ್ಮಾರ ಮುಂತಾದ ಮಾನಸಿಕ ಕಾಯಿಲೆಗಳು. ಉನ್ಮಾದ ಅಂದ್ರೆ ಹುಚ್ಚು, ಅಪಸ್ಮಾರ ಅಂದ್ರೆ ಎಪಿಲೆಪ್ಸಿ, ಪಿಟ್ಸ್ ಬರತ್ತಲ್ಲ, ಈ ಕಾಯಿಲೆಗೆ ನಾವು ಅಪಸ್ಮಾರ ಅಂತ ಹೇಳ್ತೀವಿ. ಈ ಕಾಯಿಲೆಯ ಕಾರಣಗಳು ಕೂಡ ಮೆನಿ ಟೈಮ್ಸ್ ಪೂರ್ವಜನ್ಮಕೃತ ಪಾಪಕರ್ಮ. ಅಪಸ್ಮಾರ ನಿಧಾನದಲ್ಲಂತೂ ವ್ರತಾದಿಗಳ ಪಾಲನೆ ಸರಿಯಾಗಿ ಮಾಡದೇ ಇರೋದ್ರಿಂದ, ವ್ರತಗಳನ್ನ ಮಾಡುವಾಗ ಏನಾದ್ರೂ ನಿಯಮಗಳ ಪಾಲನೆ ಮಾಡ್ದಲೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರಿಂದ ಅವರಿಗೆ ಅಪಸ್ಮಾರ ಬರುತ್ತೆ ಅಂತ. ಸುಮಾರು ಗೈನಕೊಲಾಜಿಕಲ್ ಡಿಸಾರ್ಡರ್ಸ್, ಸ್ತ್ರೀ ರೋಗಗಳು, ಯೋನಿ ವ್ಯಾಪತ್ ಅಂತ ಹೇಳ್ತೀವಿ. ಯೋನಿ ವ್ಯಾಪತ್ ಕೆಲವೊಂದು ಅಂದ್ರೆ ಅಸಾಧ್ಯ ಯೋನಿ ವ್ಯಾಪತ್, ಟ್ರೀಟ್ಮೆಂಟ್ ಮಾಡಕ್ ಆಗದೆ ಇರೋಂಥ ಫಿಮೇಲ್ ಡಿಸಾರ್ಡರ್ಸ್ಗೆ ಪೂರ್ವಜನ್ಮಕೃತ ಪಾಪಕರ್ಮ ಕಾರಣ ಆಗಿರುತ್ತೆ. ಒಬ್ಳು ತಾಯಿ ಒಂದು ವಿಕೃತ ಮಗುವಿಗೆ ಜನ್ಮ ಕೊಡ್ತಿದ್ದಾಳೆ ಅಂದ್ರೆ ವಿಕೃತ ಪ್ರಜಾ, ಕಂಜನೈಟಲ್ ಡಿಸೀಸಸ್, ಹೊಟ್ಟೆಯಲ್ಲಿ ಇರುವಾಗ ವಿಕೃತವಾಗಿ ಮಗು ಹುಟ್ಟತ್ತಲ್ಲ, ಇದಕ್ಕೆ ಕಾರಣಗಳು ಮೋಸ್ಟ್ ಆಫ್ ದಿ ಟೈಮ್ಸ್ ಪೂರ್ವಜನ್ಮಕೃತ ಪಾಪ ಅಂತ. ಮತ್ತೆ ಈ ಎಲ್ಲಾ ಟೈಪ್ಸ್ ಆಫ್ ಡಿಸೀಸಸ್ ಅಲ್ಲಿ ದೈವ್ಯಪಾಶ ಚಿಕಿತ್ಸೆ ಹೇಳಿದ್ದಾರೆ, ವಿಚ್ ಇಸ್ ಆಲ್ಸೋ ನಾನ್ ಫಿಸಿಕಲ್. ನಾವಿವಾಗ ಫಿಸಿಕಲ್ ಆಗಿ ಮಾಡಕ್ ಆಗದೆ ಇರುವಂತಹ ಟ್ರೀಟ್ಮೆಂಟ್ಸ್, ಕೆಲವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ನಾವು ಪರಿಹಾರ ಮಾಡ್ಕೊಳ್ಬೇಕಾಗಿರುವಂತಹ ಟ್ರೀಟ್ಮೆಂಟ್. ಇದಿಷ್ಟು ರೆಫರೆನ್ಸಸ್ ನಮಗೆ ಆಯುರ್ವೇದ ಅಲ್ಲಿ ಪುನರ್ಜನ್ಮ ಬಗ್ಗೆ ಇದೆ. ತುಂಬಾ ಕ್ಲಿಯರ್ ಆಗಿ ಆಯುರ್ವೇದ ಪುನರ್ಜನ್ಮ ಸಿದ್ಧಾಂತನ ಒಪ್ಪುತ್ತೆ, 100% ಒಪ್ಪುತ್ತೆ. ಮತ್ತೆ ಚತುರ್ವೇದ ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಪಡ್ಕೊಳ್ಳೋದೇ ಮನುಷ್ಯನ ಮೇನ್ ಏಮ್ ಅಂತ ಆಯುರ್ವೇದ ಖಂಡಿತ ಹೇಳುತ್ತೆ. ಅದಕ್ಕೋಸ್ಕರನೇ ಅವರು ಸ್ವಸ್ಥ ಪಾಲನೆ ಹೇಳಿದ್ದು. ನಮಗೆ ಯಾಕೆ ಸ್ವಸ್ಥ ಪಾಲನೆ, ನೀನ್ ಯಾಕೆ ಆರೋಗ್ಯವಾಗಿರ್ಬೇಕು, ನೀನ್ ಧರ್ಮ ಪಾಲನೆ ಮಾಡ್ಬೇಕಂದ್ರು ಆರೋಗ್ಯವಾಗಿ ಇರ್ಬೇಕು, ನೀನ್ ಎಲ್ಲಾ ಸಾಧನೆಗಳು ಮಾಡ್ಬೇಕಂದ್ರು ಧರ್ಮಾರ್ಥ ಕಾಮ ಮೋಕ್ಷಣ ಆರೋಗ್ಯ ಮೂಲ ಉತ್ತಮ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಸ್ಥ ಪಾಲನೆ ಹೇಳಿದ್ದು. ಆಯುರ್ವೇದ ಇದನ್ನೆಲ್ಲ ಒಂದು ನಿಯಮಗಳ ರೂಪದಲ್ಲಿ ಹೇಳಿದ್ರು. ಈಗ ಸದ್ವ್ರತ ಪಾಲನೆ, ನೀನ್ ಇವಾಗ ಒಳ್ಳೆ ಕರ್ಮಗಳನ್ನ ಮಾಡೋದ್ರಿಂದ ನಿನಗೆ ಮೋಕ್ಷ ಸಿಕ್ಕತ್ತೆ. ಡಿಟ್ಯಾಚ್ಮೆಂಟ್ ಇಟ್ಕೊಂಡಿರ್ಬೇಕು, ಎಲ್ಲಾ ರೀತಿಯಾದ ಪ್ರವೃತ್ತಿಗಳಿಂದ ನೀವು ಡಿಟ್ಯಾಚ್ಮೆಂಟ್ ಇಟ್ಕೊಂಡಿರ್ಬೇಕು, ಇದರಿಂದ ನಿಮಗೆ ಮೋಕ್ಷ ಸಿಗತ್ತೆ ಅಂತಾನೆ ಹೇಳುತ್ತೆ ಆಯುರ್ವೇದ. ಆಯುರ್ವೇದದ್ದು ಮೇನ್ ಏಮ್ ಇರೋದು ಮೋಕ್ಷ ಪಡ್ಕೊಳ್ಳೋದಕ್ಕೋಸ್ಕರನೇ. ಪುನರ್ಜನ್ಮವನ್ನ ಖಂಡಿತ ನಂಬತ್ತೆ. ಮತ್ತೆ ಇದನ್ನ ನಾವು ನಂಬ್ತಾ ಇದ್ದಿದ್ದಷ್ಟು ದಿನ ಜನರ ಧರ್ಮ ಮಾರ್ಗದಲ್ಲಿ ಜಾಸ್ತಿ ನಡೀತಾ ಇದ್ರು. ಈ ತರ ಜಾಸ್ತಿ ಚಾರ್ವಾಕಗಳಾಗಿ ಇರ್ಲಿಲ್ಲ. ನಾನು ಫಿಸಿಕಲ್ ಆಗಿ ಏನ್ ಕಾಣಿಸುತ್ತೆ ಅಷ್ಟೇ ಮಾಡ್ತೀನಿ ಅನ್ನುವವನು ಜಾಸ್ತಿ ಅಧರ್ಮ ದಾರಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಯುರ್ವೇದಲ್ಲಿ ಹೇಳಿರೋ ಎಲ್ಲಾ ಪಾಲನೆಗಳು ಮನುಷ್ಯನ ಧರ್ಮದ ಹಾದಿಯಲ್ಲಿ ನಡೆಸೋದಕ್ಕೂ ನಮಗೆ ಹೆಲ್ಪ್ಫುಲ್ ಆಗಿ ಇದೆ. ನಾಟ್ ಜಸ್ಟ್ ಫಿಸಿಕಲ್ ಆಗಿ ನಾವ್ ಇವಾಗ ಆರೋಗ್ಯ ಪಾಲನೆ ಮಾಡೋದ್ ಮಾತ್ರ ಅಲ್ಲದಲ್ಲೇ ಧರ್ಮ ಪಾಲನೆ ಮಾಡೋದಕ್ಕೆ ಎಷ್ಟು ಬೇಕೋ ಅದನ್ನು ಕೂಡ ಆಯುರ್ವೇದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆಯುರ್ವೇದ ಅಂದ್ರೆ ಬರೀ ಮೆಡಿಸಿನ್ ಟ್ರೀಟ್ಮೆಂಟ್ ಅಂತ ಅಷ್ಟೇ ಅನ್ಕೊಂಡಿದ್ವಿ. ಆಯುರ್ವೇದದಲ್ಲೂ ಪುನರ್ಜನ್ಮದ ಬಗ್ಗೆ, ಸೃಷ್ಟಿ ಉತ್ಪತ್ತಿ ಬಗ್ಗೆ ಇಷ್ಟೆಲ್ಲ ವಿಷಯ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡಾಕ್ಟ್ರೆ. ಸುಮಾರು ವಿಚಾರ ಇವತ್ತಿನ ದಿವಸ ನಾವು ತಿಳ್ಕೊಂಡ್ ಹಾಗಾಯ್ತು. ನಮ್ಮ ಪುರಾಣ ಗ್ರಂಥಗಳಲ್ಲಿ, ಭಗವದ್ಗೀತೆಯಲ್ಲಿ, ಮನುಸ್ಮೃತಿಯಲ್ಲಿ, ಮತ್ತೆ ನಮ್ಮ ದರ್ಶನಗಳಲ್ಲಿ ಪುನರ್ಜನ್ಮದ ಬಗ್ಗೆ ಏನೇನ್ ರೆಫರೆನ್ಸಸ್ ಇದೆ ಅಂತ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು.